ಕಳ್ಳಿಯಲ್ಲ, ಸುಳ್ಳಿಯಲ್ಲ, ಹೇಳಿದ ಕೆಲಸಗಳನ್ನು ಮೀರದೆ ಮಾಡುವಳು. ಕೊಂಡುಕೊಳ್ಳಿರಪ್ಪ, ಯಾರಾದರೂ ಕೊಂಡುಕೊಳ್ಳಿರಪ್ಪ. ಅಯ್ಯೋ, ಸ್ವಾಮಿ, ನಾವು ತುಂಬಾ ಬಡವರು, ಒಟ್ಟಿಗೆ ಇಲ್ಲದ ಕಾರಣ ಈಕೆಯನ್ನು ಮಾರುತ್ತಿರುವೆವು. ಕೊಂಡುವುದಾದರೆ ಕೊಂಡುಕೊಳ್ಳಿ ಸ್ವಾಮಿ. ಅಲ್ಲದೆ ಇವಳು ಮಹಾಪತ್ರತಾ ಶಿರೋಮಣಿ, ಕೊಂಡುಕೊಳ್ಳುತ್ತಾರೆ ಕೊಂಡುಕೊಳ್ಳಿ ಸ್ವಾಮಿ, ನಿಮಗೆ ಪುಣ್ಯ ಬರುವುದು. ಆದರೂ ಕೊಂಡುಕೊಳ್ಳಿರಿ. ಎಲ್ಲಾದ್ರೂ ಹೊಟ್ಟೆ ಹುಟ್ಟಿದ ಮಕ್ಕಳು ಮಾಡೋದು ಕೇಳಿದ್ರೇನ್ರಿ? ಇದ ಕಣ್ರಿ ನೋಡ್ತಾ ಇರ್ತಾವ. ಅಲ್ಲ ಕಣ್ರಿ, ಇರೋದ ಕಂಡು ಕಣ್ರಿ. ಹೆಂಗ್ರಿ? ಮಾರ್ದಂಗ್ ಮಾರ್ಬಿಟ್ಟು ಒಟ್ಟಿಗಿದ್ಬಿಟ್ಟು ಅವ್ರ ಮನೆಗೆ ಬಳ್ಕೊಂಡು ಹೋಗೋದೇ ಕಂಡ್ರಿ ಇವ್ರದ್ದು ಬುದ್ಧಿ. ಒಳ್ಳೆ ಉಪಾಯ ಕಂಡ್ಕೊಂಡವ್ರು. ಅಲ್ಲ ಕಣ್ರಿ, ಇವ್ರನ್ನ ಯಾರು ಅಂತಾರೆ? ಅಲ್ಲ ಕಣ್ರಿ, ಇವ ಕರ್ರಗೆ 4 ಮುದ್ದೆ ಬೇಕಣ್ರಿ. ಈ ಅಮ್ಮ ಐತಲ್ಲ ಮೋಟ್ಗೆ 3 ಮುದ್ದೆ. ಈ ಅಮ್ಮ ಐತಲ್ಲ 2 ಮುದ್ದೆ ಬೇಕಣ್ರಿ. ಈ ಹುಡುಗ ಜೋಟ್ ಬಿಡಿಸಿಕವ್ ನೋಡ್ರಿ, ಅವನೇನು ಮುದ್ದೆ ಗಿದ್ದೆ ಏನು ಮುಟ್ಟಲ್ ನೋಡ್ರಿ. ಪ್ರೀತಿಗೊಂದು ಗಂಗನ್ನ ಬೇಕು. ಆದ್ರಿಂದನ ಇವ್ರಿಲ್ಲೇ ಇದ್ಬಿಡ್ಲಿ, ನಾವೇ ನಮ್ ಖಾಲಿ ಬುದ್ಧಿ ಹೇಳೋದ್ ಮರ್ರಿ. ನೋಡಪ್ಪ, ಇಲ್ಲಾರು ಕಾಣ್ತಾ ಇಲ್ಲ, ಅಲ್ಲೇ ಮುಂದೆ ಕಾಣ್ತಾ ಇರೋ ಹೋದ್ರೆ ಊರ್ಗ್ ಹೋದ್ರೆ ದೊಡ್ಡ ದೊಡ್ಡ ಸಾವುಕಾರಗಳು ತಗೊಂತಾರ. ರಾಮಣ್ಣರೇ, ಹೆಂಗ್ರಿ ತಲೆಕೆಟ್ಟ ಬಿಡ್ತಾನ್ರಿ. ಅಲ್ಲ ಕಣ್ರಿ, ಇವ್ರಿಗೆ ಮುಂದೂರಿ ದಾಯ ತೋರ್ತಾರ ಉಂಟೇನ್ರಿ. ಇವ್ರು ಇಲ್ಲೇ ಇದ್ಬಿಡ್ಲಿ, ನಮ್ ಖಾಲಿ ನಾವೇ ಬುದ್ಧಿ ಹೇಳ ಮರಿ ಹೋಗೋಣ. ನಾವೇ ಕರೆ ಬುದ್ಧಿ ಹೇಳೋದ್ ಹಾಗೆ ಆಗಲಿ. ಮುಂದಿನ ಊರಿಗೆ ಕರೆದುಕೊಂಡು ಹೋಗುವೇನು. ಈಗಿನ ಕಾಲದಲ್ಲಿ ಪುರೋಹಿತ್ಯ ಮಾಡುವುದು ಬಹಳ ಕಷ್ಟ, ಬಹಳ ಕಷ್ಟ. ಏನೋ ಹಿಂದಿನಿಂದ ನಮ್ಮ ತಾತ ಮುತ್ತಂದ ಕಾಲದಲ್ಲೂ ನಡೆದು ಬಂದದರಿಂದ ಎಷ್ಟೇ ಅನುಕೂಲವಿದ್ದರೂ ಬಿಡದೆ ಅದೇ ವೃತ್ತಿಯಿಂದ ಜೀವನೋಪಾಯವನ್ನು ಧರಿಸಬೇಕಾಗಿರುವುದು. ದಂಡಪಾಣಿ, ದಂಡಪಾಣಿ, ಹಾಳು ಮಂಡಲ ಲೋಯ್ತ ದಂಡಪಾಣಿ. ಗೊತ್ತಿನ ತಡೆ ಬಜ್ಜಿ, ಇಡ್ಲಿ ಕುಡಿತಾ ಇದ್ದೀನಿ. ಇಡ್ಲಿ ತಿಂತಾ ಇದ್ದೀನಲ್ಲ, ಇಡ್ಲಿ ಕುಡಿತಾ ಇದ್ದೀನಿ. ದಂಡಪಾಣಿ, ಬೇಗ ಬಾರೋ, ಬಿಸಾಯ್ತು. ಟೀ ತಿಂತಾ ಇದ್ದೀನಿ, ತಡೆ ಬಜ್ಜಿ ಬರ್ತೀನಿ. ನಿಂದೇನಪ್ಪಜ್ಜಿ ಗೋಲ್ಡ್ ನಿಂದು? ಲೇನ್ ಎತ್ತಿ ಸುಡ್ತಾ ಇದ್ ಬಾರೋ ಇಲ್ಲಿ. ಬರ್ತೀನಿ ತಡೆ ಬಜ್ಜಿ. ಬಾರೋ, ಬೇಗ ಬಾರೋ, ಬೇಗ ಬಾರೋ.
ಇವ ಅಪ್ಪಂದೊಳೆ ಕಾಟ ಆಗೋಯ್ತು ನನಗೆ. ಅವಂದು ಕಾಟ ಇಲ್ಲ, ಇವ ಅಪ್ಪನ ಕಾಟ ಆಗ್ಬಿಟ್ಟೈತೆ ನನಗೆ. ಯಾಕ ಅಪ್ಪಾಜಿ ಹಿಂಗ್ ಪಡ್ಕೊಂತೀಯ ಒಂದೇ ಹೊಸ್ರಿಗೆ? ಏ ಏನಾಯ್ತು ನಿನ್ಗೆ? ಅವ್ವ ಅವ್ವ ಕಾಲು ತರ ಮಾಡಿ ಕೊಡ್ತಾಳೆ, ಹ್ಮ್ ಈ ಬುರ್ಗುಲ್ ಬಾರಿ ಇಕ್ಕಬಿಡ್ತೀಯ. ಅವ್ ಮಾಡ್ ಹಾಕ್ಬಿಡ್ತಾಳ ಚಿನ್ ಹಂಗಾಗಿದೆ ನೋಡು. ಆಗ್ಬಿಟ್ಟಿದ್ಯಾ? ನೀನು ನಾನ್ ನೋಡಿ ಹಂಗಿದ್ದೀನಿ. ಇದೇನೋ ಇದು? ಅದು ಹಾ ಕುರುಕ್ ಊರಕ್ ತಿಂಡಿ. ಹಾ ಅವ್ವ ಕೊಟ್ಲು ಕಾಸು. ಏನಪ್ಪಾಜಿ ಕೂಗಿದ್ದು? ನಾಕ್ ಹೋಗಿದ್ದ. ಹಾ ಈಗ ಕೇಳ್ದ ನಾಕ್ ಎಲ್ಲಿ ಹೋಗಿದ್ದಪ್ಪ ನಾ ಕೂಗ್ದ ಹೋಗ್ಲಿ. ಅಪ್ಪಾಜಿ ಹಾ ನೀನ್ ಕೂಗ್ದ? ಹ್ಞೂ ಕೇಳಿಸ್ಲಿಲ್ಲ ನಂಗೆ. ಹೇಳುತ್ತಿಲ್ಲ. ಅಪ್ಪಾಜಿ ಹೇಳು. ಅಲ್ಲಿ ಬರ್ತಾ ದಾರಿ ಒಳಗೆ ದಾರಿ ಒಳಗೆ ಒಂದ್ ಮಾವಿನ ಮರ ಐತಲ್ಲ ಅಪ್ಪಾಜಿ? ಮಾಯಿನ್ ಮರಿತ್ತ? ಐತಲ್ಲ, ನೀನ್ ನೋಡಿಲ್ವಾ? ನೋಡಿಲ್ಲ. ದಿನ ಅಲ್ಲ ಓಡಾಡ್ತೀಯ, ನೋಡಿಲ್ವಾ ನೀನು? ಓಹೋ ಉಗೋಣ ದೊಡ್ಡ ಮರ ಐತ್ಕೊಣ ಆ ಮಾವಿನ ಮರದ ಮೇಲೆ, ಹಾ ಮಾವಿನ ಮರದಲ್ಲಿ ಹಾ ಒಂದ್ ಕೋತಿ ಹಾ ಮಾನೆ ತಿಂತ ಕುಳಿತಿತ್ತು. ನಾನು ನೋಡ್ತಾ ನಿಂತಿದ್ದೆ ಹಿಂಗೆ. ಯಾಕಪ್ಪ ಮನೇಲಿ ನೋವು ಹಾಕಿರ್ಲಿವ ಸರಿಯಾಗಿ? ಇಲ್ಲ ಅಪ್ಪಾಜಿ, ಬರ್ತಾ ದಾರಿ ಒಳಗೆ ಎಲ್ಲ ಹೊಸ್ತೋಗ್ಬಿಡ್ತಾವ. ಸರಿ ಕಡ. ಹಾ ಮಾವಿನ ಮರದ ಮೇಲೆ ಕೋತಿ ಕುತ್ಕೊಂಡಿತ್ತು, ಕೋತಿ ಮಾನನ್ ಕೊಡ್ತಾ ನಿನ್ಗೆ? ಕೊಡ್ತು ಕಣಪ್ಪಾಜಿ. ಹೆಂಗೆ? ಕೋತಿ ಹಾ ಮಾವಿನ ತಿಂದೇ ಹೋಯ್ತು, ಹಾ. ನನ್ ಬಾಯಲ್ಲಿ ಸುಡ್ದೇ ಹೋಯ್ತು. ಅಯ್ಯ ಮಂಕೆ ಬಾಯ್. ಕೋತಿ ಮಾವನ ತಿಂದ ಬಾಯಿ ಸುರು ನೀರ್ ಸುರಿದು ಕೊಡ್ತು ಕಣಪ್ಪಾಜಿ. ಹಾ ವಾಟೆ ಹಣ್ಣು ತಿಂದ್ಬಿಟ್ಟು ವಾಟೆನ ನನ್ ಮುಖದ ಮೇಲೆ ಎಸ್ಬಿಡ್ತು. ನಿನ್ ಮುಖದ ಮೇಲೆ ಎತ್ಬಿಡ್ತಾ? ಹೂನಪ್ಪಾಜಿ. ಎಸ್ಕೊಂಡ್ ಬಂದೆ ತಾನೆ. ನಾನು ಸರಿ ನೆತ್ತಿ ದುಡ್ತೈತೆ. ಹಾ. ಬಾ ಹೋಗೋಣ. ನಡಿಯಪ್ಪಾಜಿ. ಬರ. ಉಟ್ಬೇಕಲ್ಲಪ್ಪ ಇಂತ ಮಕ್ಕಳು. ಬಾ. ಓ ಈ ಒಮ್ಮೆ ಯಾರು? ಈ ಹುಡುಗ ಯಾರು? ಇವ ರಿಂಗ್ ಓಡಾಡ್ಕೊಂಬಂದ್ರೆ ಏನ್ ಸಮಾಚಾರ? ಸ್ವಾಮಿ, ನಮ್ಮದು ಪರದೇಶ. ಈಕೆ ಗಂಡನು ಎಲ್ಲಿಯೋ ಹೋಗಿ ಎಷ್ಟೋ ದಿವಸಗಳಾಯಿತು. ನಾವಾದರೂ ತುಂಬಾ ಬಡವರು. ಇವರನ್ನೆಲ್ಲರನ್ನು ನಾನು ಸಾಕಲಾರೆ. ಅಲ್ಲದೆ ಈಗೇನು ಯಾರಿಗಾದರೂ ಮಾರುವೆನು. ತೆಗೆದುಕೊಳ್ಳುವುದಿದ್ರೆ ತೆಗೆದುಕೊಳ್ಳಿರಿ ಸ್ವಾಮಿ. ಸರಿ ಕಣಯ್ಯ, ನೀನೇನೋ ಇರೋ ವಿಚಾರ ಹೇಳ್ತೀಯ. ನೀನು ಮಾರುವುದಕ್ಕೆ ಈಕೆ ಒಪ್ಪಿದ್ದಾಳನಯ್ಯ? ಸ್ವಾಮಿ, ನೀವೇ ಕೇಳಿ ನೋಡಿ. ಏನಮ್ಮ, ನಿಮ್ಮ ತಂದೆಯವರು ನಿನ್ನ ಮಾರುವುದಕ್ಕೆ ನೀನು ಒಪ್ಪಿರುವೇನಮ್ಮ? ಪೂಜ್ಯರೇ, ನನ್ನ ಆತ್ಮ ಸಾಕ್ಷಿಯಾಗಿಯೂ ನಾನು ಒಪ್ಪಿಕೊಂಡಿರುವೆನು. ದಯವಿಟ್ಟು ನನ್ನನ್ನು ಕೊಂಡುಕೊಳ್ಳಿರಿ. ಅಯ್ಯ ದೇಶಿಗನೇ, ಸ್ವಾಮಿ, ಹಾಗಾದರೆ ಈಕೆಗೆ ಎಷ್ಟು ಹೊರಣ ಕೊಡಬೇಕು? ನ್ಯಾಯವಾಗಿ ಹೇಳು. ನಾನು ಉಳಿಬೇಕು, ನೀನು ಉಳಿಬೇಕು. ಅದರ ಲೆಕ್ಕಾಚಾರ ಬೆಲೆ ಹೇಳು. ಸ್ವಾಮಿ, 9 ವರಗಳನ್ನು ಹೇಳುವೆನು. ಅಪ್ಪಾಜಿ ಎಷ್ಟು ಹೇಳಿದ್ರು? 9 ವರ? 9 ವರಹ. ಏನು ಅಪ್ಪಾಜಿ ಹಾ ಹೇಳು. ಅಪ್ಪಾಜಿ ಅಯ್ಯೋ ಹೇಳು. ಹೇಳ್ತಿದ್ದಾಳೆ ಅಪ್ಪಾಜಿ. ಹೇಳು, ಒಂದೇ ಹೇಳು. ಹೊತ್ತಿಗೆ ಹೇಳೋ ಅನ್ಬೇಡ ನೀನು. ಹಾ. ಅಪ್ಪಾಜಿ ಅಪ್ಪಾಜಿ ಇಂಥ ದೊಡ್ಡವರಲ್ಲಿ ಏನ್ ಹೇಳು? ಯಾರು ದೊಡ್ಡವರಲ್ಲಿ? ಇಲ್ಲೆಲ್ಲ ಕುಂತವ್ರು ನೋಡಪ್ಪಾಜಿ, ಕಣ್ ಕಾಣವ ನಿನ್ಗೆ? ಇಲ್ಲ ಕಣೋ. ಆಗೋಯ್ತು ನಿನ್ಗೆ. ಹಾ ಇವು ದೊಡ್ಡವರು. ಎಂತ ಹೆಂಗಸೆ ಆಗ್ಲಿ ಆಗ್ಲಿ 3 ಕಾಸು ಹೆಂಗಸು ಅಂತಾರೆ. 3 ಕಾಸು? 3 ಕಾಸು. ಹಾ ಆದ್ರಿಂದ ಹಾ ಈಕೆ ಎತ್ರೆಯ ಹಾ 3 ಕಾಸು ಹಾ ಕೊಡ್ತಾರೋ ಇಲ್ವೋ ಕೇಳಪ್ಪಜಿ. ನೆತ್ತಿ ಸುಡುತ್ತೆ, ಬಿಸ್ಲಾಯ್ತು. ಹೇಳ್ಬಿಡಂಗಾರೆ? ಹೇಳ್ಬಿಡ್ಲಾ? ಕೇಳ್ಬಿಡು. 1 2 3 ಮೂರು. 1 2 3 ಕೇಳ್ತೀನಿ. ಕೇಳು. ನೋಡಯ್ಯ, ಸ್ವಾಮಿ. 9 ವರ ಅಂದ್ರೆ ಬರ್ಲಾರ್ದು. ನಮ್ಮ ಹುಡುಗ ಬೇರೆ ಹೋಗ್ತಾ ಇಲ್ಲ. 3 ಕಾಸು ಕೊಡ್ತೇನೆಯ? ಸ್ವಾಮಿ, ಆಗುವುದಿಲ್ಲ ಸ್ವಾಮಿ. ಅನ್ಬೇಡಿ. ಆಗಲ್ಲ ಒಂದ್ ನಡೆ ಹಾಗೆ ಹೋಗಂತೆ, ನಡಿ ಹೋಗೋಣ. ನಡಿ ಹೋಗೋಣ ಬಾ. ಅಣ್ಣ, ಅಮ್ಮ, ಪೂಜ್ಯರು ಹೇಳಿದಂತೆ ನನ್ನನ್ನು 3 ಹೊರಗಳಿಗೆ ಕೊಟ್ಟು ಸಮ್ಮತಿಸು. ಸ್ವಾಮಿ ಪೂಜ್ಯರೇ, ಹೋಗಬೇಡಿದಿಲ್ಲಿ. ಹೌದು ಅನ್ಬೇಡಿ. ಅಪ್ಪಾಜಿ ಏನೋ ಹೊರಗೆ ಇಟ್ಟಂಗೆ ಕಾಣುತ್ತೆ. ಬಾ ಹೋಗೋಣ. ಅಯ್ಯೋ ಏನಮ್ಮ ನಿಂದು? ಸ್ವಾಮಿ, ಸ್ವಾಮಿ ಪೂಜ್ಯರೇ, ನನ್ನನ್ನು 3 ಹೊರಗಳಿಗೆ ಕೊಟ್ಟು ಸಮ್ಮತಿಸು. ಹೇಗಾದ್ರೂ ನಿಮ್ಮ ಅನ್ನದ ಋಣವು ತೀರಿದರೆ ಸಾಕಾಗಿರುವುದಣ್ಣ. ಹಾಗೆ ಆಗ್ಲಿ. ಹೌದು ಅನ್ಬೇಡಿ. ಅಪ್ಪಾಜಿ ಮನೆ ಹತ್ರ ಹೋಗೋಣ. ನಡೆ ಅಪ್ಪಾಜಿ. ಬನ್ನಿ ಬನ್ನಿ, ಮನೆ ಹತ್ರ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಇಲ್ಲೇ ಇದ್ದೀನಲ್ಲ ಅಪ್ಪಾಜಿ, ಕಣ್ ಕಾಣಲ್ವೇ? ಆರಲ್ಲಿ ಏ ಹೇಳು. ಒಳಗಡೆ ಹೋಗಿ ಹಾ. ಊರನ್ನ ತೆಗೆದುಕೊಂಡು ಬಾ. ಬೀಗ ಕೂಡ ಅಪ್ಪಾಜಿ. ಈಗ ಒಳಗಡೆ ಇಟ್ಟಿದ್ದೀನಿ ಹೋಗ. ಒಳಗಡೆ ಇಕ್ಕಿದ್ಯಾ? ಹ್ಞೂ, ದೇವ್ರ ಮೇಲೆ ನೋಡು. ಒಳಗಡೆ ಇಲ್ಲ ಅಪ್ಪಾಜಿ. ಅಲ್ಲಿಲ್ವೇನೋ? ಇಲ್ಲ ಅಪ್ಪಾಜಿ, ನೋಡ್ದೆ ಇಲ್ಲ. ಅವನ್ ಕೇಳ್ದ? ಅವನ್ನ ಕೇಳ್ದೆ. ಅಲ್ಲೂ ಅವನು ಇಲ್ವಂತ. ಅವು ಏನ್ ಹೇಳ್ತ ಗೊತ್ತೇ? ಹಾ ಒಯ್ಯಲ್ಲಿ ಇಕ್ಕವನ ಹೋಗತ್ತ, ಒಯ್ಯಂತಾಗ ಇರ್ಬೇಕು ನೋಡಿ, ಇಸ್ಕ ಹೋಗುವಂತ ಒಯ್ಯ ಅವ ಏಯ್. ಅವ್ವ. ಹೋಗ. ಹಾ ಅಲ್ಲೇ
ಜನ್ಮದ ಈ ಕಡೆಗೆ 50 ವರ್ಷ ಆದ್ಮೇಲೆ ಹಾ. ಅರ್ಲೋ ಮುರ್ಲೋ ಅನ್ನಂಗೆ ವಯಸ್ಸಾಗೋಯ್ತು ವ್ಯವಹಾರ ನಂಗೆ ಬಿಟ್ಕೊಡು ಅಂದ್ರೆ ಕೇಳಲ್ಲ ನೀನು. ವಯಸ್ಸಾಯ್ತು ನಿಂಗೆ, ಇನ್ಮೇಲಾದ್ರೂ ಬುದ್ಧಿ ಕಲಿ, ವ್ಯವಹಾರ ಬಿಟ್ಕೊಡು ನಂಗೆ, ಎಲ್ಲ ಮಕ್ಳು ನಾನು ನೋಡ್ಕೊಂತೀನಿ. ವಯಸ್ಸಾಯ್ತು ನಿಂಗೆ, ಈಗ್ಲೂ ಆಗ್ಲೋ ಅನ್ನಂಗೆ ಇದೆಯಾ? ಯಾಕೆ ಸುಮ್ಮನೆ ನಿಂಗೆ? ನನ್ನ ಮಗ ನನ್ಗೆ ಎಂತಪ್ಪ ಹ್ಞೂ ಆಯ್ತು ಇರ್ಲಿ ಹಾ ಆಯ್ತು ಕಣ ಬೀಗ ಕೊಡಪ್ಪಾಜಿ. ಬಿಟ್ಕೊಟ್ಬಿಡ್ತಿದ್ದಲ್ಲ ಬೀಗ ಹೋಗಿ ತಗೊಂಬೋಗ ಅಣ್ಣ ಏನ್ ತರ್ಬೇಕಪ್ಪಾಜಿ? ಊರೇ ಬರೋಣ ತಮ್ಮರೋ ಜಾತಿ ತರಬೇಡ ಸಾಕ ಮೂರು ಸಾಕು ಸಾಕು ಅಪ್ಪಾಜಿ ಒಟ್ಟು ಬೇರೆ ಹಸಿತ್ತು ಕಟ್ಲೆಪುರಿ ಬೋಂಡ್ ಏ ಆಗ್ಲೇ ಬರೀ ಬೋಂಡ್ ಹಾಕೋರೆ ಅಪ್ಪಾಜಿ ಆಗ್ತಾ ಇಲ್ಲ ನೋಡಿ, ಸ್ಮೆಲ್ಲ ಗೊತ್ತಿಲ್ಲ ಅವಾಗ ಕೊಡ್ತೀನಿ ಕೊಡ್ತೀನಿ ಹೋಗ ಫಸ್ಟ್ ಕೊಂಡ್ಕೊಂಡು ಹೋಗೋಣ 3 ತರ್ಬೇಕಾ? ಮೂರೇ 3 ಜಾತಿ ತರಬೇಡ ಆಯ್ತು. ನೋಡಪ್ಪ ಇಂಥ ಮಕ್ಳು ಯಾವಾರ ಕೇಳ್ತಾವ್ರೆ ಅಪ್ಪಾಜಿ ಏನ ಅವ್ರಿಗೆ ಮಾತಾಡ್ದ ಅಲ್ಲಿ ಬಂದ್ಬಿಡ ತಾಳಪ್ಪ. ಏ 3 ಕೊಡ ನಾನು ಹೇಳಿದ್ದು 3 ಅಲ್ವಾ ನಾನು ಕೊಟ್ಟಿದ್ದು? 2 ಕೊಡ ಏ ತಾಳಪ್ಪ. ಬರ ಇಲ್ಲಿ ದಂಡಪಾಣಿ ಅಪ್ಪಾಜಿ ಇವನೇನು ಇಲ್ಲಿ ಮ್ಯಾಗಿನ ಕೆಳಗನ ಕರ್ಗೆ ಸ್ನಾನ ಮಾಡಿ ಎಷ್ಟ್ ದಿನ ಎಷ್ಟು ವರ್ಷ ಆಯ್ತು ಕೇಳು ಮೊದ್ಲು. ದೂರ ನಿಂತ್ಕ, ಮೈಲಿಗೆ ಬೇರೆ ಆಗುತ್ತೆ. ದೂರ ನಿಂತ್ಕ ಕಾಡ್ ಬಸ್ಕೊಂಡಂಗ ಅಂದ ಕಣ ಕೇಳು ಫಸ್ಟ್ ನೀನು. ಸ್ವಾಮಿ ಏನೇ ಸ್ನಾನ ಮಾಡಿ ಎಷ್ಟು ದಿನ ಆಯ್ತಾ ನೀನು? ಸ್ವಾಮಿ ಕಾಡಿನಲ್ಲಿ ನೀರಲ್ಲಿರುವುದು ಹೋಗೋ ಕಾಡಾಗ ನೀರೇ ಇಲ್ವಾ ಅಂತ. ನೀರಿಲ್ವಾ? 6 ತಿಂಗಳಿಗ 3 ತಿಂಗಳ ಒಂದಿನ ನಾವು ಸ್ನಾನ ಮಾಡೋದು ಸ್ವಾಮಿ. ಸರಿ ದೂರ ನಿಂತ್ಕೋ, ತಗ್ಸು ಕೈಯ ಕೈಯ 1 ದುಡ್ಡಿನ ಮುಖ ನೋಡಿಲ್ಲ ಅಪ್ಪಾಜಿ. ಮಗ ನೋಡಿ ಯಾವ ಕಾಲ ಆಗ್ಬಿಟ್ಟಿತ್ತು. ಯಾಕೆ ಆಗೋಗ್ಬಿಟ್ಟಿದೆ? 2 3 ಬಂದರೆ ಕೊಡ ಇಲ್ಲಿ. ಯಾಕೋ ಏನಪ್ಪಾಜಿ ನಿನ್ಗೆ ಕಾಸು ಜಾಸ್ತಿ ಕೊಟ್ಬಿಟ್ಟಿದ್ಯಾ? ಹೇಳ್ದಾಗ ಕೊಟ್ಟಿದ್ದಾನು 2 ಕೊಟ್ಟಿಲ್ಲ ಅಪ್ಪಾಜಿ, ನೀನ್ 4 ಕೊಟ್ಬಿಟ್ಟಿದ್ಯಾ? 4 ಕೊಟ್ಬಿಟ್ಟಿದ್ದೆ ಜಾಸ್ತಿ ಕೊಟ್ಬಿಟ್ಟಿದ್ಯಾ? ಜಾಸ್ತಿ ಕೊಟ್ಬಿಟ್ಟಿದ್ದೀನ ಸ್ವಾಮಿ ಕೊಡುವಾಗ ಹಂಗೆ ಕಣಯ್ಯ, ಕಾಸು ಕಣಯ್ಯ ಇದು. ತಗೊಂಡೋಗಿ ಕಾಸು, ಹಾಕೋದು ಕೇಳಲ್ಲ. ಕಾಸು ಕೊಡುವಾಗ ಮಾತ್ರ ನೀನ್ ಕರಗಿದ್ಯಾ ಬೆಳಗಿದ್ಯಾ ಸ್ನಾನ ಮಾಡಿ ಎಷ್ಟು ದಿವಸ ಅಂತೀರಾ? ಕಣಯ್ಯ, ತಗೊಂಡೋಗಿ ಏನು ಅಂತ ಕೇಳಲ್ಲ ಜಾಸ್ತಿ ಸ್ವಾಮಿ. ಕೊಟ್ಬಿಟ್ರೆ ಹೆಂಗೆ? ಲಾಸ್ ಆಗಲ್ವ ನಮ್ಗೆ? ದೂರ ನಾವು 500 ಕಡೆಯ 500 ಕಣಯ್ಯ, ಬ್ರಾಹ್ಮಣರು ಬೇರೆ ನಾವು. ದೂರ ನಿಂತ್ಕಳಯ್ಯ, ವಿಷಯ ಕೆಳ ಕೈಯ 1 ನೋಡಪ್ಪಾಜಿ, ಎಷ್ಟು ಆಯ್ತು 2 3 ನೋಡಿ ಎಣ್ಸ್ಕಣೆ ಕರೆಕ್ಟಾಗಿ ಐತೆ. ಸ್ವಾಮಿ 2 ವರಗಳನ್ನೇ ಕೊಟ್ಟಿರುವುದು. ಯೋ ಲೆಕ್ಕ ಬರ್ತದೆ ಹೆಂಗ ನಿಂಗೆ? ಮಗಳು ಮಾಡ್ತೀನಿ ಅಂತ ಕರ್ಕೊಂಡ್ಬಂದ್ಬಿಡ್ತೀವಿ. ಕೊಡುವಾಗ ಮಾತ್ರ ಎಲ್ಲ ಸುತ್ತೈತೆ, ಕೊಡುವಾಗ ಅದು ಇರಲ್ಲ. ಕೈ ಇಳ್ಸಳೆ ಕೆಳಕ್ಕೆ ಎಣ್ಸ್ಕಳೆ ಕರೆಕ್ಟಾಗಿ 1 2 3 ಸರಿಯಾಗಿದ್ದೀನೋ? ನೋಡಿ ಎಣ್ಸ್ಕಳೆ ಕರೆಕ್ಟ್ ಐತೆನಾ? ದಂಡಪಾಣಿ ಸರಿಯಾಗಿದ್ದೀನೋ? ಊನಪ್ಪಾಜಿ ಕರೆಕ್ಟ್ ಐತೆ. ಸರಿ ಸರಿ ಸ್ವಾಮಿ ನಮ್ಮ ಹಣವು ಬಂದಿತ್ತು. ಈ ನನ್ನ ಸೋದರಿಯನ್ನು ಈ ಮಗುವನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಹಾಗೆ ಆಗ್ಲಿ. ದಂಡಪಾಣಿ ಅಪ್ಪಾಜಿ ನಮ್ಮ ದನಗಳ ಕೊಠಡಿಯಲ್ಲಿ ಒಂದು ಕೊಠಡಿ ಖಾಲಿ ಇದೆಯಲ್ಲ, ಇದೆಯೇನೋ? ಊನಪ್ಪಾಜಿ ಇದೆ. ಆ ಕೊಠಡಿ ಕೀಯನ್ನು ಬೀಗದ ಕೀ ಕೊಟ್ಬಿಡಿ. ಆಯ್ತಪ್ಪಾಜಿ. ನಾನು ಒಳಗಡೆ ಹೋಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡಿ ಹೀಗೆ ಊಟ ಹಾಕ್ತೀನಿ, ತಿಳಿತೇನೋ? ಹಾಗೆ ಆಗ್ಲಿ ಅಮ್ಮ, ಹೋಗ್ ತಂಗಿ ಹೋಗಿ ಬರುವೆಯಾ ತಂಗಿ? ಅಣ್ಣ, ನಿಮಗಿಷ್ಟು ತೊಂದರೆಗಳನ್ನು ಕೊಟ್ಟ ನನ್ನನ್ನು ಕ್ಷಮಿಸು. ಹೋಗಿ ಬರುವೆಯಾ ಅಣ್ಣ? ಅಯ್ಯೋ ಮಗು, ರಾಜಕುಮಾರನಾಗಿ ನಮ್ಮ ಮನೆಯಲ್ಲಿ ಆಳ್ತಿದ್ದ ನೀನು ಹೋಗಿ ಬರುವೆಯಾ ಕಂದ? ಹೋಗಿ ಬರುವೆ ತಾತ. ಅಚ್ಚಿಕ್ರೆ ಅಯ್ಯೋ ಮಗು, ಹೋಗಿ ಬಾ ಮಗು, ನಿನಗೆ ಮಂಗಳವಾಗಲಿ. ನಡೆಯಮ್ಮ ಹೋಗೋಣ. ಆ ಚಂದ್ರಾಸೆಯನ್ನು ಪುರ ಬೀದಿಯಲ್ಲಿ ಆ ಲೋಭಿ ರಾಮ ದ್ವೇಷನಿಗೆ ಹಿಗ್ರಹಿಸಿ ಆತನನ್ನು ಸೇರಿಸಿದ್ದಾರೆ. ಅವರು ಕೊಡುವ ಅನ್ನದಿಂದ ತನ್ನ ಮಾನನ್ನು ಸಾಕುತ್ತಿರುವುದನ್ನು ನಾನು ಸಹಿಸಲಾರೆ. ಹೇಗಾದರೂ ಮಾಡಿ ಆ ಶಾಸ್ತ್ರಿ ಮಗ ದಂಡಪಾಣಿಯಿಂದ ಇವರ ಮರ್ಮವನ್ನು ತಿಳಿದು ತಾಯಿ ಮಗನನ್ನು ಬೇರ್ಪಡಿಸಿ ಒಬ್ಬರು ಸೇರದಂತೆ ಅಲೆಯುವಂತೆ ಮಾಡುವನು ಈ ಕಾರ್ಯವನ್ನು ನಾವೀಗಲೇ ಮಾಡಬೇಕು. ಪೂಜ್ಯರೇ, ಇದೋ ಬಂದೆನು. ಇದಾದಮ್ಮ ಈ ಹುಡುಗ? ನನ್ನ ಮಗ ಪೂಜ್ಯರೇ. ಇಷ್ಟೇ ಎಲ್ಲಿದ್ದಮ್ಮ? ನನ್ನ ಜೊತೆಯಲ್ಲೇ ಇದ್ದನು. ಇವನಿಗೆ ಊಟ ಎಲ್ಲಿಂದ ಬರ್ತಿದ್ದಮ್ಮ? ನೀವಿಟ್ಟದಂತ ಒಬ್ಬಳ ಆಹಾರದಿಂದ ನಾವಿಬ್ಬರೂ ಊಟ ಮಾಡಿಕೊಳ್ಳುತ್ತಿದ್ದೆವು ಸ್ವಾಮಿ. ಬಹಳ ಚೆನ್ನಾಗಿ ಒಳ್ಳೆ ಉಪಾಯದಿಂದ ಸಂಸಾರ ಮಾಡ್ತಾ ಇದ್ದೀರಂತ ಕಣತ್ತೆ ಕಣಮ್ಮ. ಅಲ್ಲ ಕಣಮ್ಮ, ನಾವು ಕೊಡುವುದು ನಿನ್ನ ಹಬ್ಬಳ ಆಹಾರ ನಿನಗೆ ಸಾಲುತ್ತಾ ಇಲ್ವೋ? ಇಂಥ ಇದರಲ್ಲಿ ಇಬ್ಬರಿಗೆ ಸಾಕಾಗುತ್ತದೆ. ಅರ್ಧ ಹೊಟ್ಟೆ ಊಟ ಮಾಡಿ ನಮ್ಮನೆ ಕೆಲಸ ಏನ್ ಮಾಡಬಲ್ಲೆ? ನಮಗೆ ನಷ್ಟವಾಗುವುದಿಲ್ಲವೇ? ಆದ್ರಿಂದ ಈ ಹುಡುಗ ನಮ್ಮ ಮನೆಯಲ್ಲಿ 1 ಅರೆಗಳಿಗೆ ಇರಬಹುದು. ಪೂಜ್ಯರೇ,
ಒಡ ಹುಟ್ಟಿದ ಮಗನನ್ನು ಎಲ್ಲಿಗೆ ತಾಳಿ ಕಳುಹಿಸಲಿ? ಎಲ್ಲಿ ಕಳಿಸಮ್ಮ? ದುರ್ಗಲ್ಲಿ ಮಾಡಿಕೊಳ್ಳಮ್ಮ. ಪೂಜ್ಯರೇ, ಒಡ ಹುಟ್ಟಿದ ಮಗನನ್ನು ಎಲ್ಲಿಗೆ ತಾನೇ ಕಳುಹಿಸಲಿ? ಎಲ್ಲಿ ಕಳಿಸಮ್ಮ? ದುರ್ಗದಲ್ಲಿ ಗಾಡಿ ಶಾಂತರಾಗಿ ನಮ್ಮನ್ನು ಕಾಪಾಡಬೇಕು. ಗೆಟಗೆಣಸು ತಿಳ್ಕೊಂಡಿರ್ಲಿ. ಏನಮ್ಮ ನೀನ್ ಹೇಳ್ತಾ ಇರೋದು? ನಮ್ಮ ಅಪ್ಪಾಜಿ ಕರಿತೀನಿ ತಡಿ. ಅಪ್ಪಾಜಿ, ಅಪ್ಪಾಜಿ, ಯಾಕೆ ತಂಡ ಕೂಕಂತಿದ್ಯಾ? ನೀನು ನಿಧಾನಪ್ಪ ನೀನು. ಯಾಕೋ? ಇಲ್ಲಿ ಏನಾಗೈತೆ ಗೊತ್ತಾ? ಇಲ್ಲಿ ಏನಾಗೈತು? ಅಪ್ಪಾಜಿ, ಈ ದಾಸಿಗೆ ಕೊಡುವ ಅನ್ನವೆಷ್ಟು? ಒಂದು ಪಾವಕ್ಕಿ. ವರ್ಷಕ್ಕೆ ಎಷ್ಟಾಯ್ತು? ನಮ್ಮ ಖರ್ಚಲ್ಲೇ ಹಿಂದಿನ 2 ವರ್ಷ ಇರ್ಬೇಕಲ್ಲೋ. ಮೊದಲು ನಮ್ ಖರ್ಚು ಎಷ್ಟಿತ್ತು? 91 ಸೇರು. ನೀನ್ ಕೊಂಡ್ಕೊಂಡಿದ್ದು ಒಬ್ಬಳನ್ನ ಅಥವಾ ಇಬ್ಬರನ್ನ? ಒಬ್ಬಳನ್ನ. ಈಗ ಇವ್ರಿಬ್ರು ಆಗ್ಬಿಟ್ಟಿದ್ದಾರೆ. ಹೌದಾ? ವಿಚಾರಿಸಿ ಸುಮ್ಕಿರೋ. ಗಾಬರಿ ಅದೇನ್ ವಿಚಾರಿಸು? ಎಲ್ಲಮ್ಮ ಹುಡುಗ? ಪೂಜ್ಯರೇ, ಇದೋ ನೋಡಿ ಈತ ನನ್ನ ಮಗನು. ಎಲ್ಲಿಂದ ಬರ್ತಿದ್ದಪ್ಪ ನಿನ್ನ ಊಟ? ನಮ್ಮ ಅಮ್ಮ ಕೊಡ್ತಿತ್ತು. ಓಹೋ, ನಿಮ್ಮಮ್ಮ ಕೊಡ್ತಿದ್ದಿ ನೋಡ್ತಾ ಇದ್ದೆ. ರಾವ್ ಕೊಡ್ತಿದ್ದಂತೆ, ನೋಡಿದ್ದಂತೆ. ನೋಡು, ನಾವು ಕೊಡುವುದು ಒಬ್ಬರ ಊಟ. ಹಾ, ಇಬ್ಬರು ಊಟ ಮಾಡಿದ ಮನೆ ಕೆಲಸ ಹೇಗೆ ಮಾಡಬಲ್ಲವಿ? ಹ? ತಪ್ಪಲ್ಲವ ಇದು? ಅಡಿ ಆಚೆ. ಪೂಜ್ಯರೇ, ಹೊಡೆಯಬೇಡಿರಿ. ಪೂಜ್ಯರೇ, ಹೊಡೆಯಬೇಡಿರಿ. ಪೂಜ್ಯರೇ, ಈ ಹುಡುಗನನ್ನು ಯಾರಾದ್ರೂ ಸಾಕಿಕೊಳ್ಳುವರಿದ್ದರೆ ಅವರ ವಶಕ್ಕೆ ಬಿಟ್ಟು ಬಿಡುವುದು ಸ್ವಾಮಿ. ಹಾಗೆ ಮಾಡು, ಶಾಂತರಾಗಿ ನಮ್ಮನ್ನು ಕಾಪಾಡಬೇಕು. ಹಾಗೆ ಮಾಡು. ತೋ ದಂಡ. ಅಪ್ಪಾಜಿ, ಎಷ್ಟು ಚತುರ ನೀನು. ಈಕೆ ಸಂಗಡನೆ ಹೋಗಿ ಹಾ. ಈ ಹುಡುಗನ್ನು ಯಾರಿಗಾದ್ರು ಕೊಟ್ಟ ಮೇಲೆ ಈಕೆಯನ್ನು ಕರೆದುಕೊಂಡಪ್ಪ. ತಿಳಿತೇನೆ? ಹಾಗೆ ಆಗ್ಲಿ ಅಪ್ಪಾಜಿ. ಹೋಗಿ ಕರ್ಕೊಂಡು. ನಡಿ ಹೋಗೋಣ. ಪಾಡ್ಕಂಡ್ರಿ ಅಲ್ಲ ಕಣ್ರಿ. ವಾತರ ಎದ್ದು ಕಾಗೆ ಕರ್ರ ಅಂತಲೇ ಒಳೆ ತಕ್ಕ ಹೋಗಿ ನೀರ ಕಾಲು ಬಿಸ್ಲ ತಲೆ ಬಿಟ್ಕೊಂಡು ಗಳ್ರಿ ಈ ಬಟ್ಟೆ ಬಾಗುದು ಜನರಿಗೆ ಕೊಡುವ ಸಾಕಾಗ ಹೋಗ್ಕಂಡ್ರಿ ಗಳ್ರಿ. ಅಲ್ಲ ರೀ, ಈ ಬಟ್ಟೆ ಹೋಗಿ ಯೋಚನೆ ಆಯ್ತ ಕಣ್ರಿ. 1 ತಿಂಗಳಿಗೆ ಒಂದ್ಸರಿ ಕೊಡ್ತಾರ ಕಣ್ರಿ ನಮ್ಗೆ ಅವಸರಿಗೆ. ಅಲ್ಲ ರೀ, ಇದು ಶಾಂತ ಅವ್ರ ಮನೆ ಬಟ್ಟೆ ಕಣ್ರಿ. ಯೋಚನೆ ಆಯ್ತು ಏನ್ಕಂತ ನಾವೇ ಒಗಿಬೇಕಲ್ಲ, ಆಗ್ಲಲ್ಲ ಆಗೋದು ಇವ್ರಿಗೆ ಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು 1 ವರ್ಷಕ್ಕೊಂದ್ಸತಿ ಕೊಡ್ತಾರ ಕಣ್ರಿ. ಇಂಥದ್ರಾಗೆ ಇವ್ರು ನಮ್ಮನ್ನ ಹುಡ್ಗ ಹಾಕಿಕೊಂಡ್ಬಿಟ್ಟಾರ ಕಣ್ರಿ. ಅಲ್ಲ ಕಣ್ರಿ, ಅವಸರ ಅಂದ್ರೆ ಅಷ್ಟು ಸಾಧಾರಣ ಅಂದ್ರಿ ಅವ್ರಿಗೆ. ಅಲ್ಲ ರೀ, ನಾವ್ ಯಾರು ಬೇಕಿಲ್ರಿ, ಸತ್ರು ಬೇಕು, ಒತ್ರು ಬೇಕು, ದೇವ್ರಿ ಬೇಕು, ದಿಂಡ್ರಿ ಬೇಕು, ಮದುವೆ ಬೇಕು, ಮುಂಜಿ ಬೇಕು, ಲೆಕ್ಕ ಹಾಕೊಂಡು ಏನೇನ್ಕೋ ಬೇಕು. ಇಂಥದ್ರಾಗ ಈ ಹಸುನ್ನ ಸದಾ ಮಾಡ್ಕೊಂಡ್ಬಿಟ್ಟಾರ ಕಳ್ರಿ. ಅಲ್ಲ ರೀ, ಅಗಸ ಅರಸ
ಒಂದೇ ಒಂದು ಅಕ್ಷರ ವ್ಯತ್ಯಾಸ ಕಣ್ರಿ. ಆ ಗಾವಾಗಿ ರಾಯ್ಬಿಟ್ರಿ, ಅವರು ಅಗಸರಾಗ್ಬಿಡ್ತಾರೆ, ನಾವು ಅರಸರಾಗ್ಬಿಡ್ತೀವಿ. ಏನ್ ಮಾಡ್ತೀಯ ಹಣೆ ಬಾರ. ಆದ್ರಿಂದ ಅಗಸರಾಗ್ಬಿಟ್ಟಿದೀವಿ. ಅಲ್ಲ ರೀ, ಅಗಸಂಗು ಅರಸಂಗು ಒಂದೇ ಒಂದು ಅಕ್ಷರ ವ್ಯತ್ಯಾಸ ಅಷ್ಟೇ ಕಣ್ರಿ. ಅಷ್ಟ್ ಬಿಟ್ಮೇಲೆ ಇನ್ನೇನು ವ್ಯತ್ಯಾಸ ಇಲ್ಲ ಕಣ್ರಿ. ಅಲ್ಲ ಕಣ್ರಿ, ಅಗ್ಸ ಅರಸ ಆನೆ ಕಟ್ಟಿದ್ರೆ ತಾನೇ ಕಟ್ಟಿದ್ರೆ ಅರಸ, ಈ ಅಗ್ಸಾನ ಬಡ್ಡಿ ಮಗಳ ಕತ್ತೆ ಮರಿನಾದ್ರು ಕಟ್ಟಿರ್ತಾರೆ ಕಣ್ರಿ. ಇಂಥದ್ರಾಗ ಅವನಿಗೂ ನಮಗೂ ಏನ್ರಿ ವ್ಯತ್ಯಾಸ, ಅಗ್ಸನ್ಗೂ ಅರಸನ್ಗುನ? ಅಲ್ಲ ರೀ, ಆ ಆರಿಗೂ 4 ಕಾಲು, ಕತ್ತಿಗೂ 4 ಕಾಲು, ಇಷ್ಟೇ ಅಲ್ವೇನ್ರಿ ವ್ಯತ್ಯಾಸ? ಇಂಥದ್ರಾಗ ನಮ್ಮನ್ನ ಹುಡ್ಗಾಟಿಟ್ಕೊಂಡ್ಬಿಟ್ರಲ್ರಿ. ಅಲ್ಲ ರೀ, ಅರಸೇನ ಎದ್ರಿ ಬಂದ್ಬಿಟ್ರೆ ಗಡಗಡ ನೋಡುತ್ತೆ, ಆಸಾಸ್ ಅಡ್ ಬೀಳ್ತಾರೆ. ಅದೇ ಈ ಅಕ್ಸಾನ ಬಡ್ಡಿ ಮಗ ಏನೋ ಎದ್ರಿ ಬಂದ್ರೆ ಅದು ಏನ್ ಸಿಟ್ಟು ಬರ್ತದೋ ಏನ್ ಕತೆ ಅವ್ರಿಗೆ. ಮೀಸೆ ತಿರ್ಕೊಂಡು ಉಬ್ಬಿ ಉರ್ದು ಉಯ್ಯಕ್ಕೆ ಬರ್ತಾರೆ ಕಣ್ರಿ. ಇಂಥದ್ರಾಗೆ ನಮ್ಮನ್ನ ಹುಡ್ಗಾಟಿಟ್ಕೊಂಡ್ಬಿಟ್ಟಾರಲ್ಲಿ ಇವರು. ಅಲ್ಲದೆ ಪ್ರಾಯ ಹೋದ್ಮೇಲೆ ಎಣ್ಣೆ ಮದುವೆ ಬೇರೆ ಮಾಡ್ಕೊಂಬಿಟ್ಟೆ ಕಣ್ರಿ. ಯಾಕೆ ಅಂತೀರಾ, ನಾನು ಹಿರೇ ಹೆಂಡ್ತಿ ಬಟ್ಟೆ ಹೆಂಡಕ್ಕೆ ಅಂತೇಳಿ ಇಬ್ರು ಹೋದ ಕಣ್ರಿ. ಇಬ್ರು ಹೋಗ್ತಿದ್ದಂಗೆ ಅವಳೇನ್ ಮಾಡಿರೋ ನೀರ್ ಕುಡಿಬೇಕು ಅಂದ ಕಣ್ರಿ. ನಾನೇ ಮಾಡಿದೆ, ಹೋಗ್ಬಿಟ್ಟು ನೀರ್ ತಗೊಂಬಂದ್ ಕೊಟ್ಟೆ. ಅವಳೇನ್ ಮಾಡಿ ಗೊತ್ತಾ, ರೇ ತಡೀರಿ, ಆ ಶಾನ್ ಮಗ್ರು ಮನೆ ಬಟ್ಟೆ ಇನ್ನೊಂದೇ ಒಂದೈತೆ ಹೋಗಿ ಕೊಡ್ತೀನಿ ಅಂದು, ಆ ಪಣ್ಗಾರ ಮನೆ ಬಟ್ಟೆ ಕೊಡ್ತೀನಿ ಅಂದು, ಆ ಗೌಡ್ರ ಮನೆ ಬಟ್ಟೆ ಹೋಗಿ ಕೊಡ್ತೀನಿ ಅಂದು, ಈ ಪೂಜಾರಪ್ಪನ ಮನೆ ಬಟ್ಟೆ ಹೋಗಿ ಕೊಡ್ತೀನಿ ಅಂದು ಕಣ್ರಿ. ಅವಳೇನ್ ಮಾಡ್ಬಿಟ್ರು, ನೀರ್ ಕುಡಿದಲ್ಲ ನೀರಿನ ತಟ್ಟಕ್ಕೆ ಪ್ರಾಣ ಬಿಟ್ಬಿಟ್ರು ಕಣ್ರಿ. ಸರಿ ಆಯ್ತು ಅಂತ ಹೇಳಿ ನಮ್ಮ ಮಾವಿದ್ದಾನೆ ಏನ್ ಮಾಡ್ದ, ಯಾವ ಕಳೆಯ ಇಲ್ಲಿವರೆಗೂ ಇಬ್ಬರಿದ್ರಿ, ಈ ಸುತ್ತಮುತ್ತ 7 ಹಳ್ಳಿ ಬಟ್ಟೆ ಎಲ್ಲ ನೀವೇ ಒಗಿತಿದ್ರಿ, ಇವಾಗ ನೀವು ಒಬ್ರಾಗ್ಬಿಟ್ಟಿದ್ರ ಕಣ್ರಿ. ಒಂದ್ ಮದುವೆ ಮಾಡ್ಕಳೆಯ ಕಳೆಯ ಅಂದ. ನಾನಿದ್ದಾನೆ ಏನ್ ಮಾಡಿದೆ, ಮಾಮ 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 ನನಗೆ ವಯಸ್ಸು ನೋಡಿ 40 ವರ್ಷ ಆಯ್ತು, ಎಣ್ಣೆ ಯಾರು ಕೊಡ್ತಾರೆ ಅಂತ ಅಂದೆ. ಏಯ್ ಕಳೆಯ, ಅಲ್ಲಿ ನಮ್ಮೂರ್ ಪಕ್ಕದಾಗ ಒಂದ್ ಎಣ್ಣೆ ಐತೆ ಕೊಡ್ತೀನಿ ಬಾರಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಮಾವು ಕರ್ಕೊಂಡು ಹೋದ ಕಣ್ರಿ. ನಮ್ಮ ಮಾವು ಕರ್ಕೊಂಡು ಹೋಗ್ತಿದ್ದಂಗೆನ ಹೋದ ಊರಿಗೆ ಹೋಗ್ತಿದ್ದಂಗೆನ ಹೆಣ್ಣೋರ್ ಮನೆಗೆ ಕರ್ಕೊಂಡು ಹೋದ. ಆ ಹುಡ್ಗಿನ ತತ್ತರ ಬಿಡಿ ನೀರಂದ ಸದ್ರವಾಗಿ ನಮ್ಮ ಮಾವ. ಸರಿ ಆಯ್ತು ಅಂತೇಳಿ ಏನ್ ಮಾಡಿದೆ, ತಗೊಂಬಂದ್ಕೊಂಡ್ರಿ ನೀರು ಹೆಂಗ್ ತಗೊಂಬಂತು ಅಂತೀರ, ಒಳಗಿಂದ ಬರ್ಬೇಕಾರೆ ಹೆಂಗ್ ಬಂತು ಅಂತೀರ, ಹಿಂಗ್ ನೆಕ್ಕೊಂಡ್ ಬಂತು. ಮಾವ 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 ದೇವ ಮಾವ ಹಿಂಗೆ ನೆಕ್ಕ ಬರ್ತಂದ್ರೆ ಚಾರ್ಗಾಲ್ ದೆಸಕತ್ ಮದುವೆ ಆಗೋ ಅಂದ. ಸರಿ ಆಯ್ತು, 2ನೇ ಮದುವೆ ಬೇರೆ ಅಂತೇಳಿ ಸುಮ್ಮನಾದೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಳಗೆ ಹೋಗಿ ಸರ್ಬತ್ ತಗೊಂಬಂದ್ಕೊಂಡ್ರಿ. ಆ ಸರ್ಬತ್ ತಗೊಂಬಂತಿದ್ದಾಗ ಯಾವ ಹುಡುಗಿ ಏನ್ ಮಾಡ್ಬಿಟ್ಟು ಗೊತ್ತಾ, ಇತ್ಕಡೆ ನಮ್ಮ ಮಾವು ಕೊಡ್ಲಿಲ್ಲ ನನಗೂ ಕೊಡ್ಲಿಲ್ಲ, ತಾಂಡಾಗಿ ಹಿಂಗ್ ಗಾಡಿ ಹಿಡಿತಾ ಐತೆ. ಮಾವ 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 ದೇವ ಮಾವ ತಾಂಡಾಗ ಗಾಡಿ ಹಿಡಿತದ ಅಂದ್ರೆ ವರ್ಷ ದೆಸಕತ್ ಮದುವೆ ಆಗೋ ಅಂದ. ಸರಿ ಆಯ್ತು ಅಂತೇಳಿ 2ನೇ ಮದುವೆ ಬೇರೆ ಅಲ್ವಾ, ಆಯ್ತು ಅಂತೇಳಿ ಒಪ್ಕೊಂಬಿಟ್ಟಿದ್ದಂಗೆ ಅವ್ನು ನಮ್ಮ ಮಾವೇನಂತಾನೆ, ಅದು ಎಷ್ಟಾಡಿದ್ನ ಏನ್ ಕತ್ತ ಕಮಿಷನ್ ಆ ಹೆಣ್ಣು ನನಗೆ ಕೊಡ್ಸಕ್ಕೆ. ಕಳೆಯ ಹೆಂಗೋ ಬಂದ್ಬಿಟ್ಟಿದೀವಿ, ಇವತ್ತೇ ಮದುವೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಒಂದೇ ಸರಿ ಅಲ್ಲೇನ. ಮಾವ ಮಾವ ದೇವ ಮಾವ ಅದೀನಿ ಹಿಂಗಂದ್ಬಿಟ್ಟೆ ಇಂದನ ನೋಡಕ್ ಬಂದಿದ್ದೀವಿ, ಅಲ್ಲೇ ಮದುವೆ ಮಾಡ್ಕೊಂಡು ಹೋಗೋಣ ಅಂತ. ಕಳೆಯ ಸರಿ ಸರಿ ನೋಡಿ ಅದೇ ಎಣ್ಣೆ ಅದೇ ಗಂಡೆ ನೀನು ಮದುವೆ ಮಾಡ್ಕೊಂಡು ಹೋಗೋಣ ನಡಿ ಅಂದ. ಅಲ್ಲಕ್ಕಮ್ಮವ ನಾವೇನಂದ್ರೆ ಏನು ತಂದಿಲ್ಲ, ಇನ್ನ ಬಟ್ಟೆ ತಾಳಿ ಇನ್ನೊಂದು ಮತ್ತೊಂದು ಏನು ತಂದಿಲ್ಲ ಮಾವ ಅಂದೆ. ಕಳೆಯ ನೀನು ಅತ್ಯಾಕೆ ಯೋಚನೆ ಮಾಡ್ತೀವಿ, 10 ಪೈಸೆದಾಗ ಒಂದು ತೂತ ಕೊಟ್ಬಿಟ್ಟು ಬಟ್ಟೆದಾದಾಗ ಏಸ್ಬಿಟ್ಟು ಕಟ್ಬಿಟ್ಟು ಅದೇ ತಾಳಿ ಆಗ್ಬಿಡುತ್ತೆ ಅಂದ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ದೇವಸ್ಥಾನದ ಕರ್ಕೊಂಡೋಗ್ಬಿಟ್ಟು ತಾಳಿ ಕಟ್ಟಿಸ್ಬಿಟ್ರು ನಮ್ಮ ಮಾವು ಕರ್ಕೊಂಬಂದ ಕಣ್ರಿ. ಆ ಹುಡುಗಿನ ಕರ್ಕೊಂಬಂದ, ಇಬ್ರು ಸೇರಿ ಕರ್ಕೊಂಬಂದಾಗಿನ ಅವಳದೊಂದು ಸ್ವಭಾವ ನನಗೆ ಗೊತ್ತೇ ಇಲ್ಲ. ಏನು ಅಂತೀರಾ, ನಾನು ಯಾವಾಗನ ಮನೆಗೋಗ್ಲಿ ಮನೆಗೆ ಇರಲ್ಲ, ಅದು ಎತ್ತೋಗ್ಕೊಳ್ಳೋ ಅದು ಎಲ್ಲಿಗೆ ಹೋಗ್ಕೊಳ್ಳೋ ಅದು ಅವ್ರಿಗೆ ಗೊತ್ತು. ಬಿಟ್ಬಿಡಂದ್ರೆ ಮನ್ಸು ಬರಲ್ಲ ಕಣ್ರಿ. ಯಾಕೆ ಅಂತೀರಾ, ಬೆಳ್ಳಗೆ ಕೆಂಪುಗೆ ಸಂಪುಗೆ ಒಳ್ಳೆ ಬೂದು ಮುಳುಕ ಇದ್ದ ನೋಡ್ಕಂಡ್ರಿ. ಅವಳೇನಾನ ಇಲ್ಲಿ ಇಟ್ಬಿಟ್ಟಿದ್ರೆ ಆ ಸಾಟ್ ಬಿದ್ಬಿಡಿದೆ. ಹೊಸಿ ಕೂಕ್ಕೆ ನೋಡ್ರಿ, ಬತ್ತಾಳಿ ನೋಡಿವಂತೀವಿ ನೀವು. ತಡೀರಿ ಬಂದಿರಿ, ನಾನು ಯಾವಾಗನ ಕೂಗ್ಲಿ ಈಚೆ ನಿಂತ್ಕೊಂಡು ಪೌಡ್ರ್ ಹಾಕಿ ಅಂತೀನಿ, ಕತ್ತೆ ಬಿಡ್ತಾ ಇದ್ದೀನಿ, ಬರೇ ಇದು ಹೇಳೋದು ಅವಳು. ಕುಕ್ಕಿ ನೋಡ್ರಿ, ತಡೀರಿ ಪೌಡ್ರ್ ಹಾಕಂತ ಬರ್ತೀನಿ. ಯಾವಾಗ್ಲೂ ಪೌಡ್ರು ಲಿಪ್ಟಿಕ್ಕು.
ಬೆಳಗಾದ್ರೂ ಕಾಳಿ ಕಾಳಿ, ಸಂಜಾದ್ರೂ ಕಾಳಿ 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 ಅಂತ ಬಡ್ಕೊಂಡ್ ಸಾಧ್ಯ ಅಲ್ವಾ? ಬೇರೆ ಹೆಸರು ಕೂಗಾಕಿರ ಹಿಂಗೆ ಲೇ ಲೇ ಕಾಳಿ. ಮದುವೆ ಆದ ಹೆಂಡ್ರು ಮನೇಲಿ ಮಡಿಕೊಂಡು ಯಾಸಿಡ್ ಕೂಗ್ಬೇಡ ಅಂದ್ರೆ ಇದನ್ ನಮ್ಮಪ್ಪ ಮಾಡಿದ ದಾಸರ್ವೇದು. ಹಾ ನಿನಗೆ ನಿನಗೆ ನಾನ್ ಮ್ಯಾಲ ನಿಂಗೆ ನನಗೆ ಅಷ್ಟೊಂದು ವಿರೋಧಿ ಇದ್ರೆ ಚಿನ್ನ ಚಿನ್ನದ ಬೆಲೆ ಏರ್ತಾ 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 ಗಗನಕ್ಕೆ ಹೋಗ್ಬಿಡತ್ತೆ. ಕಬ್ಣನೋ ಇತ್ತಳನೋ ತಾಮ್ರನೋ ತಗಡ ಯಾವ್ದೋ ಸದ್ಯಕ್ಕೊಂದು ಕುಗ್ಗಿ ಹಾಕತೆ. ನಾನ್ ಕೂಗ ನೀನ್ ಎಲ್ಗೋಯ್ದೆ ಹಾ ಇತ್ಲ ಮರ ಇದ್ದಲ್ರಿ. ಕಚ್ಕುಲ್ಲಾಯ್ಪುರ ಅಂತ ಹೇಳಿ ಇತ್ತಿಗೋಯ್ ನೋಡ್ದೆ ಕಣೆ, ಅಲ್ಲಿ ಇರಲ್ಲ ಕಣೆ. ಏನು ಅಲ್ಲಿರ್ಲಿಲ್ವೇ? ಇಲ್ಲ ಕಣೆ, ಪತ್ಲ ಮನೆ ನೋಡ್ದೇನ್ರಿ. ಕಚ್ಕುಲ್ಲ ಹಾಕ್ಬಿಟ್ಟು ಕೈ ಕಾಲು ತೊಗೊಳೋದು ಅಂತೇಳಿ ಬಚ್ಮನ್ಗೆ ಹೋಗಿ ನೋಡಿದ ಕಣೆ, ಅಲ್ಲೂ ಇರ್ಲಿಲ್ಲ ನೀನು. ಅಲ್ಲೂ ಇರ್ಲಿಲ್ವೇ? ಇಲ್ಲ ಕಣೆ. ಹಾ ಅಡಿಗೆ ಮನೆ ನೋಡ್ದೇನ್ರಿ. ಒಟ್ಟಸ್ಬಿಡಿತ್ತು. ಏನೋ ಅಡಿಗೆ ಗಿಡಿಗೆ ಮುದ್ದೆ ಗಿದ್ದೆ ಮಾಡೋಣ ಅಂತೇಳಿ ಅಡಿಗೆ ಮನೆಗೆ ಹೋಗಿ ನೋಡ್ದೆ ಕಣೆ, ಅಲ್ಲಿ ಇರ್ಲಿಲ್ಲ ಕಣೆ ನೀನು. ಹಂಗಾರೆ ಅಲ್ಲೂ ಇರ್ಲಿಲ್ವೇ? ಇಲ್ಲ ಕಣೆ. ಹಾ ದೇವ್ರ ಮನೆ ನೋಡ್ದೇನ್ರಿ. ದೇವ್ರ ಮನೆಗೆ ಏನೋ ಮಾಡ್ತಾ ಇದ್ದೆ ರೇ? ಹಾ ಬುದ್ಧಿಗಿದ್ದೆ ಆಯ್ತಾರ ನಿಂಗೆ? ಇಲ್ಲ ಕಣೆ, ನನಗೆ ಅವತ್ತಿಂದಲೂ ಇಲ್ಲ. ದೇವ್ರ ಮನೆಗೆ ಏನೇ ಮಾಡ್ತಾರೆ? ಏನ್ ಮಾಡ್ತಿದ್ದೆ? ದೇವ್ರ ಪೂಜೆ ಮಾಡ್ತಾ ಇದ್ದೆ. ಅದೇ ದೇವ್ರೆ? ಹೆಣ್ ದೇವ್ರ ಇಲ್ಲ ಗಂಡು ದೇವ್ರ ಇಲ್ಲ ನನ್ನಂಗೇನ ಮೀಸೆ ಗೀಸೆಯನ್ನ ಬಿಟ್ಟಿತ್ತ? ಪ್ರತ್ಯಕ್ಷನ ಆಯ್ತೆ ಈಗ ನೆನ್ಪಾಯ್ತು ಹೇಳಿ. ಅದೇನು ಆಲ್ ಕೂಡ ವರ್ತ ಮರ ಹೋಯ್ತೆ ಕಣ್ರಿ. ಕೊಟ್ಲಲ್ಲಪ್ಪರ ಸುಮ್ಕಯ್ಯ. ಈಗ ನೋಡಿ ಇದೇ ಕಂಡ್ರಿ ಇವಳು ಸ್ವಭಾವ. ನಾನು ಯಾವಾಗ ನಮ್ಮನ್ಗೆ ಹೋಗ್ಲಿ ಮನೆಗಿರಲ್ಲ ಅಂತ ಹೇಳ್ತಿರಲ್ಲ, ಅವಳು ಇದೇ ಸ್ವಭಾವ. ಹಾಲ್ ಕೂಡ ವರ್ತೆ ಮನೆಗೆ ಹೋಗ್ತಿನ್ನದೇ ಸ್ವಭಾವ ಇವಳು. ಸರಿ ಆಯ್ತು, ಎಲ್ಗ ನಾವು ಹೋಗ್ಬಿಡು. ನೋಡೆ ಬಟ್ಟೆ ಬಾಳ ಇದಾವೆ ಹೋದ್ರಿ. ಇಲ್ಲ ಆಯ್ತು, ಹೋಗ್ಬಿಟ್ಟು ಮೈಲಿಗೆ ಬಟ್ಟೆ ಎತ್ಕೊಂಡ್ಬಿಡ್ತೀನಿ. ಹೋದ್ರಿ ನಾನು ಮೈಲಿಗೆ ಬಟ್ಟೆ ಎತ್ಕೊಂಬರೋದ್ರೊಳಗೆ ಹೋದ್ರಿ ಒಟ್ಟು ಬೆರಕೆ ರಾಗಿ ಮುದ್ದೆ ಒಳ ಸಿಕ್ಕಿರು ಪಟ್ಟು ನುಂಡ್ಬಿಟ್ಟು ಒಳದಾಗ ಹೋಗಿ ಬಟ್ಟೆ ಹೋಗ್ಕೊಂಡ್ ಬಂದ್ಬಿಡ್ತೀನಿ. ಏನ್ ಹೇಳ್ತೀಯ? ಯಾಕಪ್ಪ? ಹಾ ಬೆಳಿಗ್ಗೆ ಬೆರಕೆ ರಾಗಿ ಮುದ್ದೆನಾ? ಬೆರಕೆ ರಾಗಿ ಮುದ್ದೆನಾ ಒಳ ಸಿಕ್ಕಿನಲ್ಲ, ನುಂಗೋಗ್ಬಿಟ್ಟಲ್ಲ, ಕರ್ಗೋಯ್ತೆ ಆಗ್ಲೇ. ಇದ್ಯಾವಳ ಹಂಗಾಗಲ್ಲ. ತೊಟ್ಲಿಕೆರೆ ಇನ್ನು ಈ ಸುತ್ತಮುತ್ತ 7 ಹಳ್ಳಿ ಬಟ್ಟೆ ಎತ್ಕೊಂಡ್ ಬರ್ಬೇಕಾರೆ 2 ಗೋಲ್ ಹೊಡೆದಿರೋ ಇನ್ನ ಇಲ್ಲಿವರೆಗೂ ಇರ್ತವೆ. ನೀವು ಹೊಟ್ಟೆ ಎತ್ಬಿಡಿದ್ಕೊಂಡು ಹೋಗಿ ಜಲ್ದಿ ಮಾಡು. ಹಂಗಾರೆ ಕರ್ಗೋಯ್ತೆ ಓನೇ. ಹಾ ಇವತ್ತು ನಿಮ್ ಜೊತೆ ಬರ್ಬೇಕು ಅಂತ ಬೋ ಆಸೆ ಆಗ್ತೈತೆ ಕೇಳ್ರಿ. ಬ್ಯಾಡ್ವೆ ಬ್ಯಾಡ್ವೆ. ಹಾ ಬತ್ತಿ ಕಡೆ ಬೋ ಆಸೆ ಆಗ್ತೈತೆ. ಬ್ಯಾಡ್ವೆ ಚಿತ್ರಕೊಡ ನೋಡ ಎಳ್ಳಿಗೆ ಬೆಳ್ಳಿಗೆ ಸೋಂಕಿದ್ಯಾ ಅಲ್ಲ. ಹಿಂಗ್ ಕುಣಿಯಕ್ಕೆ ಹಿಂಗ್ ಕಾಲದ ಪೋಸ್ ನೋಡೋದು ಹೆಂಗ್ ಕಂಡ್ಬಿಟ್ಟು ನೋಡ್ತಾರೆ. ಹೇಳ್ರಿ ಹಂಗ್ ಬರ್ಬೇಕು ಅಂದ್ರೆ ತಲೆ ಮೇಲೆ ಸರ್ಗ ಹಾಕೊಂಡು ತಡಿ ಹಂಗೆ ಹೋಗ್ಬೇಕು ಒಂದು ಇದನ್ನ ಹೇಳ್ಕೊಂಡು ಹೋಗ್ಬಿಡ. ಹಂಗೆ
ನನ್ ಕಾಲೇ ನೋಡ್ಕೊಂಬ. ಅಕ್ಕಪಕ್ಕದಾಗ ಯಾರನ್ನ ಕರ್ದೆ ನೋಡ್ದೆ ಅಂದ್ರೆ ನೋಡಿಲ್ಲ ನಾ ಮಾಡ್ದ ನಿನ್ಗೂ ಹೇಳಿ ಬಿಟ್ಬಿಟ್ಟು ಇಲ್ಲಿ ಮನವಿ ಹೋಗ್ಬಿಡ್ತೀನಿ. ಯಾರನ್ನ ನೋಡ್ಬಿಡಿಯ ಸುಮ್ಮನ್ ಬಾ, ನನ್ನ ನಿಮ್ದಿನೇ ನೋಡ್ಕೊಂಬ. ಬರ್ರಿ ಪಿಟಿಲ್ ಮ್ಯಾಚ್ ಬರೇ ಇದಾರೆ, ಪಿಟಿಲ್ ಮ್ಯಾಚ್ ತಬಲ್ ಮ್ಯಾಚ್ ಬರೇ ಇದಾರೆ. ಇದು ಯಾವ್ದು ಮಾಡ್ದಾಗ ನೀನ್ ಮಾಡ್ತಾರೆ ಹೇಳಿ. ಓ ನಮಸ್ಕಾರ ಅನ್ಕೊಡಪ್ಪ ಅವ್ರಿಗೆ. ನಮಸ್ಕಾರ ಕಡೆಯ. ಈ ಹೋಗ್ ಯಾರೋ ಈ ಹುಡುಗ್ಯಾರೋ ಹಿಂಗೆ ಸುರಬರ ಅಂತ ಗೋಳಾಡ್ಕೊಂಬತ್ತಾರಲ್ಲ, ಏನ್ ಸಮಾಚಾರ? ಏನಿಲ್ಲ ಕಳೆಯ, ಈಚೆಗೆ ಸ್ವಲ್ಪ ಕಷ್ಟ ಬಂದಿತ್ತು, ಪರಿಹರಿಸೋಣ ಅಂತ ಕರ್ಕೊಂಬಂದೆ ಅಷ್ಟೇ. ಲೋಬಿ ರಾಮ ಜೋಯಿಸು ಅಂದೆ ಕೊಂಡಾಡ್ತಾರೆ ಬುದ್ಧಿ. ಅಮ್ಮಣೆ ಏನೋ ಅಂತ ಕಷ್ಟ? ಹೌದ್ರಿ, ನಾನು ಈತನ ಮನೆಯ ದಾಸಿ. ಒಳ್ಳೆ ಮನೆ ಎರಡು ಮನೆ ದಾಸೆ ಆಗ್ಬಿಟ್ಟಿದೆ ಕಡವ ಇರತಕ್ಕ ಇತ್ತು. ಏನ ಹೆಂಗಂತೀಯ? ಈತನು ನನ್ನ ಮಗನು ನನ್ನ ಜೊತೆಯಲ್ಲಿದ್ದರೆ ಇವರಿಗೆ ಬಹಳ ನಷ್ಟವಾಗುವುದಂತ. ಮತ್ತೆ ಅಪ್ಪ ಮಕ್ಕಳಿಬ್ರು ಕಾಜಿನ ಪಟ್ಟಾರು. ಆದ್ದರಿಂದ ಈ ಹುಡುಗನನ್ನು ಎಲ್ಲಿ ಆದರೂ ಕಳುಹಿಸಿ ಬಿಡು ಎಂದು ನನ್ನನ್ನು ದಂಡಿಸುತ್ತಿರುವರು. ಆದ್ದರಿಂದ ಯಾರಾದರೂ ಸಾಕಿಕೊಳ್ಳುವರಿದ್ದರೆ ಅವರ ವಶಕ್ಕೆ ಬಿಟ್ಟು ಬಿಡುವೆನು ಸ್ವಾಮಿ. ಅಮ್ಮಣೆ ಸ್ವಲ್ಪ ತಡೆಯವಾ, ಈ ಹುಡುಗನ ಕಳಿಸ್ಬಿಟ್ಬಿಡ್ತೇನವಾ? ಹೌದಪ್ಪ. ಯಾರ ಹಂಗ ಮಾತಾಡ್ತಾ ಇದ್ದ? ಹೇಳ್ರಿ, ಈ ಅವ್ವ ಈ ಹುಡುಗನ ಕೊಟ್ಬಿಡ್ತಾಳಂತೆ. ಅಲ್ದೆ ನಮಗೂ ಮಕ್ಳಿಲ್ಲ ಮರಿಲ್ಲ. ಇದೇ ನಿನ್ಗಾಗಲ್ಲ ಬಿಡ್ರಿ. ನೋಡೇ ಬಾ ಮುಂದಕ್ಕೆ ನೋಡು, ದೂರ ಪಲಾವ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದಾಗ ಹೇಳೈತೆ ಆಗ್ತವಂತೆ. ಎಲ್ಲಾಗ್ತೇವ್ರಿ? ಹಿಂಗ ಆಗಲ್ಲ. ಯಾಕೆ ಹಿಂಗ್ ಬಟ್ಟೆ ಮುಂಚೆ ಕಡಿದ ದೂರ ಫಲ ಅಂತ ಐತೆ ಅಂತ ಹೇಳಿ ನಮ್ಗ ಆಗವರ್ಗುನ ಇವಳೇ ನಮ್ಮ ಮಗಳು, ಇವರೇ ನಮ್ಮ ಮೊಮ್ಮಗ. ಆಯ್ಕೆ ಮಾಡೋದು ಏನ್ ಆಯ್ಕೆ? ಹೋದ್ರಿ ಹಂಗೆ ಆಗಿ ಅಮ್ಮಣೆ ಕೊಡವ. ನಾನು ಎಲ್ರಿಗೂ ಕೇಳ್ಬಿಟ್ಟಿದೀನಿ, ಇವಳು ಒಪ್ಕೊಂಡು ಮಾತ್ರ, ಇವಳು ಒಪ್ಪಿಗೆ ತಾಂಡ್ ಮಾತ್ರ ನಾನು ಹೇಳದ್ ಕಣವ. ಕಳಿಸ್ಕೊಡವ. ನಿನ್ ತುಸರು ಯೋಚನೆ ಮಾಡ್ಬೇಡ ಕಣವ. ನಿನ್ ಮಗನ್ನ ರಾಜ್ಕುಮಾರ ಸಾಕ್ತಂಗ್ ಸಾಕ್ತೀನಿ. ಕಳಿಸ್ಕೊಡವ ನೀನು. ಕಳುಹಿಸಿ ಕೊಡುವೆನಪ್ಪ. ಮಗು ಚತುರ, ನಿನ್ನನ್ನು ಕಳುಹಿಸಿ ಹೇಗೆ ಕುಮಾರ? ತುಸಾರು ಯೋಚನೆ ಮಾಡಕ್ ಹೋಗ್ಬೇಡ. ನಮ್ಮನೆ ಕೆಲಸ ಬಹಳ ಸುಲಭ ಕಣವ. ಕೊಡವ ವಾತಾರೆ ಎದ್ಬಿಡೋದು, ವಾತಾರೆ ಎದ್ಬಿಟ್ಟು ನನ್ ಜೊತೆಗೆ ತಿರ್ಗಾಡ್ಕೊಂಡ್ಬಿಟ್ಟು ನೋಡುವ ಮೈಲಿಗೆ ಬಟ್ಗೆಲ್ಲ ಗುರ್ತಿಕ್ಬಿಡೋದು. ಇದು ಗೌಡ್ರ ಮನೆದು, ಈ ಶಾನ್ಬಾಬು ಮನೆದು, ಇದು ಐನೂರು ಮನೆದು ಅಂತೇಳಿ ಗುರ್ತಿಕ್ಬಿಡೋದು. ನೋಡುವ ಪ್ರೀತಿಗೆ ನಮ್ ತಾತ ಮುತ್ತಾತ ಎತ್ತರ ಮುತ್ತ ಕಾಲಿನ ವಂಶ ಪರಂಪರೆ ಕಡೆ ನಮ್ದು. ಪ್ರೀತಿಗೆ ರಾಮಣ್ಣ ಲಕ್ಷ್ಮಣ್ಣ ಎರಡು ಕಟ್ಟೆ ಮರಿ ಮೇಸ್ರು ಬಂದ್ರು. ಇಷ್ಟೇ ರಾಜೋಪಚಾರಗಳಿಂದಲೂ ದಾಸಿಯರಿಂದಲೂ ಸೇವೆ ಕೈಗೊಳ್ಳುತ್ತಿದ್ದ ನೀಚಾಶ್ರಯದಲ್ಲಿ ಕತ್ತುಗಳನ್ನು ಮೇಯಿಸುವಂತಾಯಿತು ಮಗು, ಕತ್ತುಗಳನ್ನು ಮೇಯಿಸುವಂತಾಯಿತೆ. ನೀನು ದುಃಖಿಸಬೇಡ.
ಅಮ್ಮ ನೀನು ದುಃಖಿಸಬೇಡವಮ್ಮ, ಕಳುಹಿಸಿಕೊಡು. ನಿನ್ನನ್ನು ಕಳುಹಿಸಿ ಹೇಗೆ ಜೀವಿಸಲಿ ಕುಮಾರ? ಆ ಬ್ರಹ್ಮನು ಬರೆದಿರುವ ವಿಧಿಲಿಖಿತವನ್ನು ಮೀರಿ ಬಾಳಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ ಅಂದ ಮೇಲೆ ನಮ್ಮಂತವರ ಪಾಡೇನಮ್ಮ. ನಾನು ಈ ಕಾಳೆಯನ ಮನೆಯಲ್ಲಿ ಆತನ ಮನ ಮೆಚ್ಚುವಂತೆ ಕೆಲಸ ಮಾಡಿಕೊಂಡು ನಿನಗೆ ಕೀರ್ತಿಯನ್ನು ತರುತ್ತೇನಮ್ಮ, ಕಳುಹಿಸಿಕೊಡು. ಅಯ್ಯೋ ಮಗುವೆ, ನಿನ್ನನ್ನು ಕಳುಹಿಸಿ ಹೇಗೆ ಜೀವಿಸಲಿ ಕುಮಾರ? ಅವನೇ ನೀನೇನು ತುಸೋನು ಯೋಚನೆ ಮಾಡ್ಬೇಡ ಕಣವ. ಸತ್ವಲ ಪ್ರಸೂತನಾದ ನೀನು ಅಂತವನೇ ಸರಿ ಮಗು. ಸುಳ್ಳು ಹೇಳಬೇಡವಪ್ಪ, ಇಲ್ಲವಮ್ಮ, ಕಳ್ಳತನ ಮಾಡಬೇಡ ಕುಮಾರ. ಇಲ್ಲವಮ್ಮ, ತುಂಟ ಹುಡುಗರೊಡನೆ ಸೇರಬೇಡವಪ್ಪ. ಹಾಗೇ ಆಗಲ್ಲಮ್ಮ. ಎಂತಹ ಕಷ್ಟಗಳೇ ಬಂದರು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಸದ್ವರ್ತನೆಯಿಂದ ಕಾಲವನ್ನು ಕಳೆ ಮಗು. ಇದೇ ನಾನು ಹೇಳುವ ಕಡೆಯದಾದ ಬುದ್ಧಿವಾದ. ಏ ದಾಸೆ, ಏನ್ ಪುರಾಣ ಹೇಳಿದ್ದೆ ಮಗಂಗ್ ಇಟ್ಟಿದ್ದೆ. ನಮ್ಮ ತಂದೆಯವ್ರು ಕೋಪ ಮಾಡ್ಕೊಂತಾರೆ, ಕಳ್ಸ್ಕೊಡು ಬೇಗ. ಕಳಿಸಿಕೊಡುವೆನಪ್ಪ. ಅವನೇ ನೀನ್ ಕಳ್ಸ್ಕೊಡವ, ನೀನ್ ತುಸೋನು ಯೋಚನೆ ಮಾಡ್ಬೇಡ ಕಣವ. ನೋಡವ ಅಲ್ಲಿ ಕಾಣ್ತಾ ಇದ್ದಲ್ಲ, ಅದೇ ನಮ್ ಗುಡಿಸು. ನಿನಗ್ ಪುರ್ಸೊತ್ ಆದಾಗಲ್ಲ ಬಂದ್ ನೋಡವ. ನಿನ್ ಮಗನ ರಾಜ್ಕುಮಾರ ಸಾಕ್ತಾನೆ ಸಾಕ್, ನೀನ್ ಕಳ್ಸ್ಕೊಡವ. ಏ ಕಳೆ ಕಳೆ ಅಯ್ಯೋ ಮಗುವೇ, ಮಗು ಮಗು. ಮಗು ಬಾ ಅಯ್ಯೋ ಮಗುವೇ. ಭವತಿ ಭಿಕ್ಷಾಂತೆ ಶಂಕರ
ಯಾರಾದರೂ ಭಿಕ್ಷೆಯನ್ನು ನೀಡಿ ಸ್ವಾಮಿ, ಭಿಕ್ಷೆಯನ್ನು ನೀಡಿ. ಯಾರಯ್ಯ ನೀನು ಹಿಂಗ್ ಒಂದೇ ಉಸಿರಿಗೆ ಬಡ್ಕೊಂತ ಇದೆಯಲ್ಲ? ಸ್ವಾಮಿ, ನಾನು ಓರ್ವ ತಿರುದುಂಬ ಭಿಕ್ಷುಕ ಸ್ವಾಮಿ. ಏನೋ ತಿರುಕ, ನಿಮ್ಮಂತರೆಲ್ಲ ಈ ಕಳ್ವೇಷ ಹಾಕೊಂಡು ಹೊಟ್ಟೆ ಉರಿತಿರಲ್ಲ. ಇನ್ನ ಕುಂಟ್ರು ಕುಳ್ರು ಕೈ ಕಾಲಿಲ್ದವ್ರ ಗತಿ ಏನು? ನಿನ್ಗೇನ್ ಕಡಿಮೆ ಆಗಿದೆ? ಕೈ ಇಲ್ವೇ, ಕಾಲಿಲ್ವೇ, ಕಣ್ಣಿಲ್ವೇ? ಎಲ್ಲ ಸರಿಯಾಗಿ ಇದ್ದು ಒಳ್ಳೆ ದಾಂಡ್ಗ ಇದ್ದಂಗಿದ್ಯಾ? ಎಲ್ಲಾದ್ರೂ ಕಷ್ಟಪಟ್ಟು ಕೂಲಿ ಮಾಡಿ ಹೊಟ್ಟೆ ಉರಿ. ಈ ಕಳ್ವೇಷ ಬೇಡ. ಯಾರು ನಿಂಗೆ ಕೊಡ್ತಾರೆ ಈ ಬಂಡ ಜೀವನ? ನಿಜ ಸ್ವಾಮಿ, ಭಿಕ್ಷೆ ಬೇಡಿ ತಿನ್ನುವುದೇ ಬಂಡ ಜೀವನ. ಇದನ್ನು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ವ್ಯಾಪಾರ ಮಾಡೋಣವೆಂದರೆ ಮೂಲಧನವಿಲ್ಲ. ಯಾರಲ್ಲಿ ಆದರೂ ಕೆಲಸಕ್ಕಿದ್ದು ಹೊಟ್ಟೆ ಹೊರೆಯೋಣವೆಂದರೆ ಪರಿಚಯವಿಲ್ಲದ ನನ್ನನ್ನು ಯಾರು ತಾನೇ ಕೆಲಸಕ್ಕಿಟ್ಟುಕೊಳ್ಳುವರು? ಒಂದು ವೇಳೆ ಯಾರಾದರೂ ಕೆಲಸಕ್ಕಿಟ್ಟುಕೊಳ್ಳುವರಿದ್ದರೆ ದಣಿಯಾದವರಿಗೆ ದ್ರೋಹವನ್ನು ಮಾಡದೆ ನಿರ್ವಂಚನೆಯಿಂದಿರುವುದು ಸ್ವಾಮಿ, ನಿರ್ವಂಚನೆಯಿಂದಿರುವುದು. ಹಾಗಾದರೆ ನಮ್ಮ ತಂದೆಯವರು ನಮ್ಮ ತೋಟದ ಕೆಲಸಕ್ಕೆ ಒಂದು ಆಳ್ಬೇಕೆಂದು 2-3 ದಿವಸದಿಂದ ಹುಡುಕ್ತಾ ಇದ್ರು. ನಮ್ಮ ತೋಟದಲ್ಲಿ ಇರೋದಾದ್ರೂ ಇರ್ತೀನಯ್ಯ. ಸ್ವಾಮಿ, ನಿಮ್ಮ ಮಾತಿಗೆ ಪ್ರತಿ ಹೇಳುವುದೇ ಇಲ್ಲ, ಹಾಗೇ ಮಾಡುವುದು. ಹಾಗಾದ್ರೆ ನಡೆಯ, ಮನೆ ಹತ್ರ ಹೋಗೋಣ. ಹಾಗಾಗಲೇ ನಡೆಯಿರಿ ಸ್ವಾಮಿ. ಅಪ್ಪಾಜಿ, ನಮ್ ತೋಟದ ಕೆಲ್ಸಕ್ಕೆ ಒಂದು ಆಳ್ಬೇಕೆಂದು ನೀನು ಹುಡುಕ್ತಾ ಇದೆಯಲ್ಲ, ಹೌದು ಕಣ. ಕರ್ಕೊಂಡ್ಬಂದಿದ್ದೀನಿ ನೋಡಪ್ಪಾಜಿ. ಓಹೋ, ಒಳ್ಳೆ ದಾಣಿನಾಗಿದ್ದಾನೆ. ಎಲ್ಲಿ ಹೋಗ್ತಾ ಇದ್ದು? ಅಪ್ಪಾಜಿ, ಪಕ್ಕದ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದ ಅಪ್ಪಾಜಿ. ಓಹೋ, ಪರವಾಗಿಲ್ಲ ಕಣ. ನಮ್ಮ ತೋಟದ ಕೆಲಸಕ್ಕೆ ಒಳ್ಳೆ ನೇರವಾಗಿದ್ದಾನೆ. ಊರಪ್ಪಾಜಿ. ನೋಡಯ್ಯ, ನಮ್ಮ ಹುಡುಗನಿಂದ ನೀನು ವಿಚಾರದಲ್ಲ ತಿಳ್ಕೊಂಡಿದ್ದೀನಿ. ನಮ್ಮ ತೋಟದಲ್ಲಿ ಇರೋದಾದ್ರೂ ಇದ್ಬಿಡಪ್ಪ, ಇದ್ಬಿಡ್ತೇನಪ್ಪ. ಸ್ವಾಮಿ, ನಿಮ್ಮ ಮಾತಿಗೆ ಪ್ರತಿ ಹೇಳುವುದೇ ಇಲ್ಲ. ಈ ಭಿಕ್ಷಾರ್ಥಿಯು ತಪ್ಪಿ ನನ್ನನ್ನು ನಂಬಿ ನಿಮ್ಮ ತೋಟದ ಕೆಲಸಕ್ಕೆ ನೇಮಿಸಿಕೊಂಡಿರಲ್ಲ, ಅಷ್ಟೇ ಸಾಕು. ಇದು ನನ್ನ ಪೂರ್ವ ಪುಣ್ಯ ಫಲ. ನೋಡಪ್ಪ, ನಮ್ಮ ತೋಟದಲ್ಲಿ ಹೂವು ಹಣ್ಣು ಬಹಳ ಜೋರಾಗವೆ. ಅಲ್ಲದೆ ನಮಗೆ ಕೂಲಿ ಕೊಟ್ಟ ಅಭ್ಯಾಸನೇ ಇಲ್ಲ, ಕೂಲಿ ಕೊಡೋದು ಇಲ್ಲ. ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ. ತಿಳಿದೇನಪ್ಪ? ಹಾಗೆ ಆಗಲ್ಲ ಸ್ವಾಮಿ. ಓ ದಂಡ, ಅಪ್ಪಾಜಿ, ಆರೋಗ್ಯತೆಗಳೆಲ್ಲ ಎಷ್ಟಿದಾವ? ಎಲ್ಲ 2 ಇದ್ದೇವೆ ಅಪ್ಪಾಜಿ. 2 ಸಾಕಾಲ ಕಣೋ, ಡಬಲ್ ಇರಬೇಕು. ತಿಳಿತಾ? 1,000 ಒಂದು ಕೊಡ್ಬೇಕು, 1,000 ಒಂದು ಕೊಡ್ತಾ ಇರ್ಬೇಕು. ಹಾಗೂ ಒಂದು ವೇಳೆ ನಮ್ಮ ತೋಟದಲ್ಲಿ ಏನು ಕೆಲಸ, ನಮ್ಮ ತೋಟ ಬಾಳೆ ಮರ ಇದೆಯಲ್ಲ, ಊನಪ್ಪಾಜಿ ಇದೆ. ಆ ಬಾಳೆ ಮರ ಸುತ್ತಬೇಕು. ತಿಳಿತೆ? ಆಯ್ತಪ್ಪಾಜಿ, ಕೊಡು ಆರೇನ, ಕರ್ಕೊಂಡೋಗು. ನಡೆ ಹೋಗೋಣ. ಹಾಗೆ ಆಗಲ್ಲ, ನಡೆಯಿರಿ ಸ್ವಾಮಿ, ಹೋಗೋಣ. ನಾರಿದುವರೆಗೂ ಮಾಡಿದ ಪ್ರಯತ್ನಗಳನ್ನು ವಿಫಲವಾಗಿ ದೈವ ದ್ರೋಹಿಯಾದ ಸತ್ಯವ್ರತ, ಆದರ ಪತ್ನಿಯಾದ ಚಂದ್ರಹಾಸಿ, ಅಸುಳೆಯಾದ ಇವಳ ಮಗ ಚತುರ, ಇವರುಗಳು ದುರಹಂಕಾರದಿಂದ ನನ್ನನ್ನು ಜರಿದಕ್ಕೆ ಇವರು ಈ ಕಷ್ಟ ಸಾಲಾಯಿರು. ನಾನು ಈಗಲೇ ಮಾಯಾ ವೇಷದಿಂದ ನೀರು ಕುಡಿಯುವ ನೆಪದಿಂದ ಆ ಚಂದ್ರನ ಬಳಿಗೆ ಹೋಗಿ ಆ ಸತ್ಯವ್ರತನು ಕಾವಲಾಗಿರುವ ತೋಟಕ್ಕೆ ಕರೆದುಕೊಂಡು ಹೋಗಿ ಬಾಳೆಹಣ್ಣು ಕಳವು ಮಾಡಿದನೆಂಬ ತಪ್ಪಿದ ಗುರಿ ಮಾಡಿ ತನ್ನ ತಂದೆಯಾದ ಸತ್ಯವ್ರತನಿಂದಲೇ ತನ್ನ ಮಗನಾದ ಚಂದ್ರನ ಕರಗಳನ್ನು ಕತ್ತರಿಸಿ ಹಾಕಿ ಮಾಡಿ ಸತಿಪತಿಗಳು ಏನಿವರ ಕಣ್ಣೇರಿ ಪ್ರತಿ ಆಗಿರುತ್ತ ಮಾಡುವುದೇ ಮೆಲ್ಗೆ ತಾತ, ಮೆಲ್ಗೆ. ಸ್ವಾಮಿ, ತಾವು ಯಾರು? ಹೀಗೆ ಸಂಕಟದಿಂದ ನರಳುತ್ತಿರುವಿರಲ್ಲ, ಕಾರಣವೇನು? ಮಗು, ನಾನು ಓರ್ವ ಬ್ರಾಹ್ಮಣ. ನಾನು ಈ ಬಿಸಿಲಿನ ಬೇಗೆಯಿಂದ ಬಹಳ ದೂರದಿಂದ ನಡೆದುಕೊಂಡು ಬಂದೆ. ಬಾಯಾರಿ ಗಂಟಲು ಒಡಗಿ ಹೋಗಿರುವುದು. ಎಲ್ಲಿಯಾದರೂ ಮೀರಿರುವ ಜಾಗವನ್ನು ತೋರಿಸಪ್ಪ, ನಿನಗೆ ಬಹಳ ಪುಣ್ಯ ಬರುವುದು.
ಪೂಜಾರಿ, ಈ ತೋಟದಲ್ಲಿ ಎಳೆನೀರಿಗಿಂತ ಸಿಹಿಯಾದ ನೀರಿದೆ. ಬನ್ನಿ ಹೋಗೋಣ, ತೋರಿಸುತ್ತೇನೆ. ಮಗು ಸ್ವಲ್ಪ ನಿಧಾನವಾಗಿ ತೆಗೆದುಕೊಂಡು ನಡಿಯಪ್ಪ. ತಾತ, ಇದೋ ನೋಡಿ, ಇದೇ ಬಾವಿ. ಹೋಗಿ ಜಲಪಾನವನ್ನು ಮಾಡಿ ನಿಮ್ಮ ದಾಹವನ್ನು ತೀರಿಸಿಕೊಳ್ಳಿ. ಹಾಗೆ ಆಗಲಪ್ಪ. ಮಗು, ನೀರು ಮಾಡಿದ ಉಪಕಾರದಿಂದ ನನ್ನ ಬಾಯ ಆರಿಕೆಲ್ಲೂ ಶಾಂತವಾಗಿ ಹಸಿವಾದರೂ ನನಗೆ ಬಹಳವಾಗಿ ಬಾಧಿಸುತ್ತಿರುವುದು. ಅದಕ್ಕೆ ನಾನು ಏನ್ ಮಾಡ್ಲಿ ತಾತ? ಅಲ್ಲಿ ನೋಡು, ಅಲ್ಲಿ ಕಾಣುತ್ತಿರುವ ಆ ಬಾಳೆ ಗುರಿಯಲ್ಲಿ 2 ಚುಂಬ ಬಾಳೆಹಣ್ಣು ಹಣ್ಣಾಗಿರು. ಅವುಗಳನ್ನು ಕಿತ್ತು ಕೊಡಪ್ಪ. ಅವುಗಳನ್ನು ತಿಂದು ನನ್ನ ಕೃಷಿಯನ್ನು ಅಡಗಿಸಿಕೊಳ್ಳುವುದು ನನಗೆ ಬಹಳ ಪುಣ್ಯಗಳು. ಪೂಜಾರೆ, ಏನ್ ಹೇಳಿದಿರಿ? ದಣಿಯಾದವನಿಲ್ಲದಿರುವ ಕಾಲದಲ್ಲಿ ಆತನ ಅಪ್ಪಣೆ ಇಲ್ಲದೆ ಆ ಬಾಳೆಹಣ್ಣನ್ನು ಅಪಹರಿಸಿದರೆ ಕಳ್ಳತನ ಮಾಡಿದ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಆ ಭಗವಂತನು ಮೆಚ್ಚುವನೆ. ನೀನು ಓರ್ವ ಬ್ರಾಹ್ಮಣನಾಗಿ ಏನು ಅರಿಯದ ಬಾಲಕನಿಗೆ ಸದ್ಬೋಧನೆ ಮಾಡದೆ ಕಳ್ಳತನ ಮಾಡಿ ಎಂದು ಹೇಳುತ್ತಿರುವೆಯಾ? ಛೀ, ನಿನ್ನ ಮುಖವನ್ನೇ ನೋಡಬಾರದು, ನಾನು ಇಲ್ಲಿರಲು ಬಾರದು. ಎಂತ ಈ ಬಾಲಕರೇ ಇಷ್ಟೊಂದು ನಿಷ್ಠಾವಂತರಾಗಿರುವಲ್ಲಿ ಈತರ ತಂದೆ ತಾಯಿಗಳನ್ನು ಕೇಳಬೇಕೆ? ಆಗಲಿ, ನಾನೇ ಈ ಬಾಳೆಹಣ್ಣನ್ನು ಅಪಹರಿಸಿ ಕಳ್ಳತನದ ಆ ಬಾದರಿಯನ್ನು ಒರೆಸಿ ತನ್ನ ತಂದೆಯಾದ ಸತ್ಯವೃತ್ತಿನಿಂದಲೇ ತನ್ನ ಮಗನಾದ ಕರಗಳನ್ನು ಕತ್ತರಿಸಿ ಮಾಡು. ಹರಿಸಲ್
ಅಯ್ಯೋ ಪರಮಾತ್ಮ, ನನಗೆಂತಹ ಕಷ್ಟವನ್ನು ತಂದೊಡ್ಡಿದೆ ದೇವ. ರಾಜಸೂತ್ರವನ್ನು ಹಿಡಿದು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿದ್ದ ಈ ಕರಗಳು ಶರಣಾಗತರನ್ನು ರಕ್ಷಿಸುವೆನೆಂದು ಅಭಯ ಪ್ರದಾನ ಮಾಡುತ್ತಿದ್ದ ಈ ಕರಗಳು ಬಡತನದಿಂದ ಬಳಲುತ್ತಿದ್ದ ಪ್ರಜೆಗಳಿಗೆ ಯಥೇಚ್ಛವಾಗಿ ದಾನ ಧರ್ಮವನ್ನು ಮಾಡುತ್ತಿದ್ದ ಈ ಕರಗಳು ಈ ದಿನ ಈ ಕರುಣಾಹೀನನಾದ ಬ್ರಾಹ್ಮಣನ ತೋಟದಲ್ಲಿ ಗುದ್ದಲಿಯನ್ನು ಹಿಡಿದು ನೆಲವನ್ನು ಹದಗೊಳಿಸಿದ್ದಾಯಿತು. ಹಾರೆ ಗುದ್ದಲಿಗಳಿಂದ ಗುಳಿಗಳನ್ನು ತೆಗೆದಿದ್ದು ಆಯಿತು. ಇನ್ನಾದರೂ ಈ ಕ್ರೂರನಾದ ದಂಡಪಾಣಿಯು ಮಾಡಿಸುತ್ತಿರುವ ಕೊಲೆಗೆಲಸದಿಂದ ನನ್ನ ಶರೀರವು ನೊಂದು ದಗ್ಧವಾಗಿ ಹೋಗುತ್ತಿರುವುದು. ಆದರೆ ಇವುಗಳನ್ನೆಲ್ಲವನ್ನು ಸಹಿಸಿಕೊಂಡು ದುಡಿಯಬೇಕಾಗಿದೆ. ಇದೆಲ್ಲವೂ ಆ ಸೂರ್ಯಕುಮಾರನಾದ ಶನಿದೇವನನ್ನು ನಿಂದಿಸಿದ ಕ್ರೂರ ಫಲಗಳಲ್ಲದೆ ಮತ್ತೆ ಬೇರೆಯಲ್ಲ. ಪರಮಾತ್ಮ, ಇನ್ನು ಏನೇನು ಕಷ್ಟಗಳನ್ನು ಕೊಡಬೇಕೆಂದಿರುವೆಯೋ ಕೊಡು ದೇವ, ಕೊಡು. ಅವುಗಳನ್ನು ಅನುಭವಿಸಲು ನಾನು ಸದಾ ಸಿದ್ಧನಾಗಿರುವೆನು. ಇದೆ, ನಾನು ಈಗ ತಾನೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರುವಷ್ಟರಲ್ಲಿ ನಮ್ಮ ಬಾವಿ ಮುಂಭಾಗದ ಬಾಳೆ ಗುಣಿಯಲ್ಲಿ ಪರಿಪಕ್ವವಾಗಿದ್ದ 2 ಚಿಕ್ಕ ಬಾಳೆಹಣ್ಣುಗಳು ಕಳವಾಗಿರುವುದಲ್ಲ. ಏನು ಮಾಡೋಣ? ಧಣಿಯು ಬಂದು ಕೇಳಿದರೆ ಯಾವ ಪ್ರತ್ಯುತ್ತರವನ್ನು ನೀಡಲಿ? ಏನು ಮಾಡೋಣ? ಆಗಲಿ, ನಮ್ಮ ತೋಟದ ಪಕ್ಕದ ಮೈದಾನದಲ್ಲಿ ನಿತ್ಯವೂ ಕತ್ತೆಗಳನ್ನು ಮೇಯಿಸಲು ಬರುತ್ತಿದ್ದ ಆ ಹುಡುಗನನ್ನು ವಿಚಾರಿಸಿದರೆ ಸ್ವಲ್ಪ ತಿಳಿಯುವುದು. ಎಲ್ಲಿ ಹಿಡಿಯುವುದು? ಲೋ ಹುಡುಗ, ಲೋ ಹುಡುಗ, ನಿನ್ನೆ ಬಾರಯ್ಯ, ಹತ್ತಿರ ಬಾ ಮಗು. ಲೋ ಹುಡುಗ, ಯಾಕಯ್ಯ ಹಿಂಗ್ ಹೋಗ್ತಾ ಇದ್ಯಾ? ಓಹೋ, ನಿನ್ನೆ ಬಾ ಮಗು. ಎದನ್ನು ಬೇಡ, ಹತ್ತಿರ ಬಾ ಮಗು. ಇಲ್ಲಿ ಬಾ ಮಗು. ಬಹಳ ಚುರುಕಾಗಿದ್ದಾನೆ ಅಂತ ಕಾಣುತ್ತೆ. ನೋಡಪ್ಪ, ನಾನು ಕೇಳಿದ್ದಕ್ಕೆ ನೀನು ನಿಜವನ್ನೇ ಹೇಳಬೇಕು, ತಿಳಿಯಿತೆ? ನಾನು ನಿಜವನ್ನೇ ಹೇಳುವೆನು, ಸುಳ್ಳನ್ನು ಹೇಳುವುದಕ್ಕೆ ನನಗೆ ಬರುವುದೇ ಇಲ್ಲ. ಆಗಬಹುದು. ಆಗಲಿ, ಇಲ್ಲಿ ಬಾ. ನೋಡು, ನಮ್ಮ ಬಾವಿ ಮುಂಭಾಗದ ಈ ಬಾಳೆ ಕೊನೆಯಲ್ಲಿ ಪರಿಪಕ್ವವಾಗಿದ್ದ 2 ಚಿಕ್ಕ ಬಾಳೆಹಣ್ಣು ಕಳವಾಗಿರುವುದು. ಆ ವಿಚಾರವು ನಿನಗೆ ಏನಾದರೂ ತಿಳಿದಿದ್ದರೆ ಸತ್ಯವಾಗಿ ಹೇಳ ಮಗು. ಅಯ್ಯ, ಸತ್ಯವಾಗಿಯೂ ನಾನು ಬಾಳೆಹಣ್ಣನ್ನು ಕದಿಯಲಿಲ್ಲ. ಆದರೆ ನಾನು ಈ ಪಕ್ಕದ ಮೈದಾನದಲ್ಲೇ ಕತ್ತೆಗಳನ್ನು ಮೇಯಿಸುತ್ತಾ ಕುಳಿತಿದ್ದೆ. ಆಗ ಓರ್ವ ಬ್ರಾಹ್ಮಣನು ಬಂದು, ಲೋ ಹುಡುಗ, ನನಗೆ ಬಹಳ ಬಾಯಾರಿಕೆ ಆಗುತ್ತಿದೆ, ಎಲ್ಲಿಯಾದರೂ ನೀರಿದ್ದರೆ ತೋರಿಸಪ್ಪ ಅಂದ. ಅದಕ್ಕೆ ನೀನೇನು ಮಾಡಿದೆ? ಆಗ ನಾನು ನಿಮ್ಮ ತೋಟದೊಳಗೆ ಕರೆದುಕೊಂಡು ಹೋಗಿ ನೀರನ್ನು ತೋರಿಸಿದೆ. ಆಗ ಅವನು ನೀರನ್ನು ಕುಡಿದು ಬಂದು, ಲೋ ಹುಡುಗ, ನನಗೆ ಬಹಳ ಹಸಿವಾಗುತ್ತಿದೆ, ಎಲ್ಲಿಯಾದರೂ
2 ಚುಪ್ಪು ಬಾಳೆಹಣ್ಣನ್ನು ಕಿತ್ತುಕೊಡಪ್ಪ ಅಂದ. ನೀನು ಕಿತ್ತುಕೊಟ್ಟೆಯೋ? ಇಲ್ಲವಯ್ಯ, ನಾನು ಪರರ ಒಡವೆಯನ್ನು ಮುಟ್ಟಬಾರದೆಂದು ಕತ್ತೆಗಳ ಬಳಿಗೆ ಓಡಿ ಹೋದೆ. ಇದೇ ನಿಜವಾದ ಸಂಗತಿ. ಕತ್ಕೊಂಡು ಹೋಗ್ತೀನಿ ಕಣಯ್ಯ. ಇಲ್ಲಿ ಬಾ ಮಗು. ಅದೇನು ಎಲ್ಲಾ ವಿಚಾರವನ್ನು ಸರಿಯಾಗಿ ಹೇಳಿ ಒಂದೇ ಒಂದು ವಿಚಾರವನ್ನು ಮರೆಮಾಚುತ್ತಿರುವೆಯಲ್ಲ. ನೋಡು ನೋಡು, ಕೊನೆಯ ಬಾರಿ ಕೇಳುತ್ತಿರುವೆ. ಆ ವಿಚಾರವು ನಿನಗೇನಾದರೂ ಸತ್ಯವಾಗಿ ತಿಳಿದಿದ್ದರೆ ಸತ್ಯವನ್ನು ಒಪ್ಪಿಕೋ, ನಿನ್ನನ್ನು ಬಿಟ್ಟು ಕಳುಹಿಸುವೆನು. ಇಲ್ಲವಯ್ಯ, ನಾನು ಸತ್ಯವಾಗಿ ಹಣ್ಣುಗಳನ್ನು ಕದಿಯಲಿಲ್ಲ. ಆ ಶ್ರೀಹರಿಯ ಪಾದ ಸಾಕ್ಷಿಯಾಗಿಯೂ ಹಣ್ಣುಗಳನ್ನು ಕದಿಯಲಿಲ್ಲ. ಓಹೋ, ಈಗ ಕೇಳಿದರೆ ಹೇಳುವುದಿಲ್ಲ. ಸತ್ಯವನ್ನು ಒಪ್ಪಿಕೋ, ಒಪ್ಪಿಕೋ. ಇಲ್ಲಿ ಬಾ, ನೋಡು, ಒಪ್ಪಿಕೋ. ಇಲ್ಲವಯ್ಯ, ಕದಿಲಿಲ್ಲ, ಬಿಟ್ಬಿಡಯ್ಯ. ಬಿಟ್ಬಿಡಯ್ಯ, ಕದಿಲ್ಲ. ಹೀಗೆಲ್ಲಿ ಬಂದವ ಹಣ್ಣುಗಳು? ಕದ್ದ ಹಣ್ಣುಗಳನ್ನು ತನ್ನ ಕಂಬಳಿಯಲ್ಲೇ ಬಚ್ಚಿಟ್ಟು ಕದಿಯಲಿಲ್ಲವೆಂದೇ ಸಾರಿಸುತ್ತಿರುವೆ ಆ ದ್ರೋಹಿ. ನೋಡು, ಕೊನೆ ಬಾರಿ ಕೇಳುತ್ತಿರುವೆ. ಈ ಹಣ್ಣುಗಳನ್ನು ನಾನೇ ಕಿತ್ತನೆಂದು ಒಪ್ಪಿಕೋ, ಖಂಡಿತವಾಗಿ ನಿನ್ನನ್ನು ಬಿಟ್ಟು ಕಳುಹಿಸುವೆನು. ಇಲ್ಲ ಕಣಯ್ಯ, ನಾನು ಸತ್ಯವಾಗಿ ಕದಿಯಲಿಲ್ಲ. ದ್ರೋಹಿ, ಪುನಃ ಸುಳ್ಳನ್ನೇ ಸಾಧಿಸುತ್ತಿರುವೆಯ? ಆಗಲಿ, ಸುಳ್ಳು ಹೇಳಿದ ಪಾಪಕ್ಕಾಗಿ, ಕಳ್ಳತನ ಮಾಡಿ ತಪ್ಪಿಗಾಗಿ ನಿನಗೆ ತಕ್ಕ ಪ್ರಾಯಶ್ಚಿತ ಮಾಡಿದ ಎಚ್ಚರ. ಎಲ್ಲಿ ಬಾ. ಇಲ್ಲವಯ್ಯ, ಕದಿಯಲಿಲ್ಲ, ಬಿಟ್ಬಿಡಯ್ಯ. ನಾನೇ ಹಣ್ಣನ್ನು ಕದ್ದಿನಿಂದ ಒಪ್ಪಿಕೋ, ನಿನ್ನನ್ನು ಬಿಟ್ಟು ಕಳುಹಿಸುವೆನು. ಇಲ್ಲವಯ್ಯ, ನಾನು ಸತ್ಯವಾಗಿ ಕದಿಲ್ಲ, ಬಿಟ್ಬಿಡಯ್ಯ. ದ್ರೋಹಿ, ಪುನಃ ಸುಳ್ಳನ್ನೇ ಸಾರಿಸುತ್ತಿರುವೆಯ? ಆಗಲಿ, ಸುಳ್ಳು ಹೇಳಿದ ಪಾಪಕ್ಕಾಗಿ ಮಾಡಿ ತಪ್ಪಿಗಾಗಿ ಈ ನನ್ನ ಫಲಗಳನ್ನು ಕತ್ತರಿಸಾಕನ್ನು ಎಲ್ಲಿವ?
ಎಂತಹ ಚಂಡಾಲ ಕೃತ್ಯವನ್ನು ಪರಮಾತ್ಮ. ನಾನು ಎಂತಹ ಚಂಡಾಲ ಕೃತ್ಯವನ್ನೆಸಗಿದೆನು. ಕೋಪವೆಂಬ ಕಾಡಿಗಿಚ್ಚಿಗೆ ಬಲಿಯಾಗಿ ಪೈಶಾಚಿ ವೃತ್ತಿಯನ್ನು ಅನುಸರಿಸಿ ಭೀತಿಗಳ ಭಯವಿಲ್ಲದಂತೆ ಈ ಅಸುಳೆ ಕರಗಳನ್ನು ಕತ್ತರಿಸಿ ಹಾಕಿಬಿಟ್ಟದಲ್ಲ. ಈ ಬಾಲಕನ ನೋವನ್ನು ತಾಳಲಾರದೆ ಅದೆಷ್ಟು ಸಂಕಟವನ್ನು ಅನುಭವಿಸುತ್ತಿರುವರು. ಈತನ ತಂದೆ ತಾಯಿಗಳು ಮಗನ ದುಸ್ಥಿತಿಯನ್ನು ನೋಡಿ ನನ್ನನ್ನು ಎಷ್ಟು ತುಚ್ಛವಾದ ಮಾತುಗಳಿಂದ ಆಕ್ಷೇಪಿಸುತ್ತಿರುವರೋ. ಪಾಪಿ ಸತ್ಯವ್ರತ, ನಿನ್ನ ಜನ್ಮಕ್ಕೆ ಧಿಕ್ಕಾರ, ಧಿಕ್ಕಾರ. ಪರಮಾತ್ಮ ಶನಿರಾಜ, ಇನ್ನು ನಿನಗೆ ಶಾಂತವಾಗಲಿಲ್ಲವೇ? ಪರಮಾತ್ಮ, ಇನ್ನು ನಿನ್ನ ಶಾಂತವಾಗಲಿಲ್ಲವೇ?
ಇದೆಲ್ಲವೂ ನಿನ್ನ ಮಹಿಮೆಯಲ್ಲದೆ ಮತ್ತೆ ಬೇರೆಯಲ್ಲ. ಈಗ ನಾನು ಅರಿತೇನೆ. ಈಗ ನಾನು ಏನು ಮಾಡುವುದಕ್ಕೂ ನಿಶಕ್ತನೂ ನಿಸ್ಸಹಾಯ.